ಪೆರ್ಮಾಡಿ ರಾಜರುಗಳು ಈ ಪ್ರದೇಶವನ್ನು ಆಳ್ತಾ ಇದ್ರು. ಜೋಗಮ ಪೆರ್ಮಾಡಿ ಅವರು ಈ ಸಮಗ್ರ ಕಲ್ಯಾಣ ಚಾಲುಕ್ಯರ ಮಹಾರಾಜರಾಗಿ ಬೆಳಗುತ್ತಾ ಇದ್ರು. ಮಂಗಳವೇಡೆ ಚಾಲುಕ್ಯರ ಮಾಂಡಲಿಕ ಅರಸ ಅವರು. ತರ್ದೇವಾಡಿ ಎಂಬುವಂಥದ್ದು ಸೊಲ್ಲಾಪುರದ ದಕ್ಷಿಣ, ವಿಜಯಪುರದ ಉತ್ತರ ಭಾಗದ ಪ್ರಾಂತವನ್ನು ತರ್ದೇವಾಡಿ ಎಂದು ಕರೆಯುತ್ತಿದ್ದರು. ಈ ಇಂಗಳೇಶ್ವರ ಬಾಗೇವಾಡಿ ಈ ತರ್ದೇವಾಡಿಯ ಒಂದು ಮಹಾ ಪಟ್ಟಣವಾಗಿತ್ತು. ಇದು ಯತಿಗಳ ನೆಲೆಯಾಗಿತ್ತು. ತಮಗೆ ಗೊತ್ತಿರಲಿ, ಈ ತರ್ದೇವಾಡಿಯ ಇಂಗಳೇಶ್ವರ ಬಾಗೇವಾಡಿ ಅಂದ್ರ ಬರೇ ಸಾಮಾನ್ಯ ನೆಲ ಅಲ್ಲ, ಇದು ಯತಿಗಳ ನೆಲೆಯಾಗಿತ್ತು. ಮತ್ತೇನಾಗಿತ್ತು? ಪಂಡಿತರ ನೆಲೆಯಾಗಿತ್ತು. ಮತ್ತೇನಾಗಿತ್ತು? ಇಲ್ಲಿ ಶಿವತತ್ವ ವಿದ್ವಾಂಸರ ನೆಲೆಬೀಡಾಗಿತ್ತಿದು. ಹಾಗೆ ಅನೇಕ ಪೂಜಾ ಪುರೋಹಿತ ಪದ್ಧತಿಯ ಅಗ್ರಹಾರ, ಶ್ರೇಷ್ಠ ಅಗ್ರಹಾರ ಕೂಡ ಈ ಇಂಗಳೇಶ್ವರ ಬಾಗೇವಾಡಿ. ಈ ಇಂಗಳೇಶ್ವರ ಬಾಗೇವಾಡಿಯ ಪುರದ ಪುಣ್ಯ ಇದರ ಅಧಿಪತಿಯಾಗಿ, ಇದರ ನಾಯಕನಾಗಿ, ಇದರ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸ್ತಾ ಇದ್ದವರು ಮಂಡಿಗೆಯ ಮಾದಿರಾಜರು ಶಿವ ಸಂಸ್ಕೃತಿಯನ್ನು ಅನುಸರಿಸುವಂಥವರು. ಕಮ್ಮೆ ಕುಲದ ಶೈವ ಬ್ರಾಹ್ಮಣರು ಮಂಡಿಗೆಯ ಮಾದಿರಾಜರು, ಶೈವಾಗಮ ಆಚಾರ್ಯರಾಗಿದ್ದರು ಅವರು. ಹಾಗೆ ಸಾಂಖ್ಯ ಗೋತ್ರದ ವಿಪ್ರೋತ್ತಮರಾಗಿದ್ರು. ಬರೇ ಉತ್ತಮ ಅಲ್ಲ, ವಿಪ್ರೋತ್ತಮರಾಗಿದ್ರು. ನೋಡಿ ಎಷ್ಟು ಇತಿಹಾಸ ಅದ್ಭುತವಾಗಿದೆ. ಬಸವನ ಬಾಗೇವಾಡಿ, ಮೊದಲು ಬಾಗೇವಾಡಿ ಈ ತರ್ದೇವಾಡಿಯ ಎಲ್ಲ ನಗರಕ್ಕೆ ಅಧಿನಾಯಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು ಮಂಡಿಗೆಯ ಮಾದಿರಾಜರು. ಅಯ್ಯ, ಇದು ಯೋಗಿಗಳ ಬೀಡು, ತ್ಯಾಗಿಗಳ ಬೀಡು, ಅರಸರ ನಾಡು, ಸೇವಕರ ಮಹಾಪುಣ್ಯದಾಲಯ. ಇಲ್ಲಿ ಶರಣರ ಶಿವ ಸಂಸ್ಕೃತಿಯ ಮಹಾ ಒಂದು ಸೇವಾ ನಿಲಯ ಆಗಿತ್ತಿದು. ಆ ಮಹಾನಾಯಕನ ಅರಸಿ ಬಂದು ಕೈ ಹಿಡಿದವರು, ಜತೆಯಾದವರು ಮಾದಲಾಂಬಿಕೆ ತಾಯಿಯವರು. ಇವೆಲ್ಲ ನಿಮಗೆ ಗೊತ್ತಿದ್ರೂ ಕೂಡ ಮತ್ತೆ ಮತ್ತೆ ಯಾಕೆ ನೆನಪಿಸ್ತಾ ಇದ್ದೀನಿ ಅಂದರೆ, ನಾವು ಮರೆಯುವಂಥವ್ರು, ನಾವು ಮನುಷ್ಯರ ಬಗ್ಗೆ ಹೇಳ್ತಾ ಇದ್ದೀನಿ. ನಮಗೆ ಎಲ್ಲೋ ಕೇಳದಂಗಾಗೈತಿ ಅಂತೇಳಿ ಮರೆಯುವಂಥವ್ರು ಈ ಕಡೆನೇ ಲಕ್ಷ್ಯ ಕೊಡಬೇಕು. ನಾವು ಮರಿಬಾರ್ದು ಅನ್ನೋ ಸಲುವಾಗಿ ಮತ್ತೆ ನಿಮಗೆ ಎಚ್ಚರ ಮಾಡ್ತಾ ಇದ್ದೀನಿ. ಮಾದಲಾಂಬಿಕಾ ತಾಯಿಯವರು ಆ ಮಹಾರಾಜನ, ಆ ಮಹಾ ಅಧಿನಾಯಕನ ಒರೆಸಿಕೊಂಡು ಬರ್ತಾರೆ. ಶಿವದೇವಯ್ಯ ತಾಯಿ ಸುವರ್ಣಾಂಬೆಯ ಸುಪುತ್ರಿ ಮಾದಲಾಂಬಿಕಾ ತಾಯಿಯವರು. ಇಂಗಳೇಶ್ವರ ಅದು ಕೂಡ ತವರು ಮನೆಯಾಗಿ, ಸೇವಾ ಗುಣಮಣಿಯಾಗಿ ತಾಯಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಮಾದರಸರ ಪೂಜ್ಯದ ಒಂದು ಮಹಾ ಕಾರ್ಯಕ್ಕಾಗಿ ಮಾದಲಾಂಬಿಕಾ ತಾಯಿಯವರು ತಮ್ಮ ಭಕ್ತಿಯ ಸಮರ್ಪಣಾ ಭಾವದಿಂದ ಮುನ್ನಡೀತಾ ಇದ್ರು. ವಿರಕ್ತ ಮಠದ ಪರಮ ಪೂಜ್ಯನೀಯ ಸಿದ್ಧಲಿಂಗ ಮಹಾಸ್ವಾಮೀಜಿಯವರಿಗೆ ತಮ್ಮೆಲ್ಲರ ಪರವಾಗಿ ಭಕ್ತಿಯಿಂದ ಶರಣಾರ್ಥಿಗಳನ್ನು ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ ಮತ್ತು ಸ್ವಾಗತ ಮಾಡ್ತಾ ಇದ್ದೇನೆ. ಮಾದರಸ ಮಾದಲಾಂಬಿಕೆಯರು ತಮ್ಮ ಅರ್ಥಪೂರ್ಣವಾದ, ಆದರ್ಶಪೂರ್ಣವಾದ ಶರಣ ದಾಂಪತ್ಯವನ್ನು ಸಾಗಿಸುವಾಗ ಎಂಥ ದಾಂಪತ್ಯ, ಎಂತಹ ಪುರದ ಪುಣ್ಯ, ಎಂಥ ಭಾಗ್ಯದ ನೆಲೆ ಅದು. ಯಾಕಂದ್ರೆ ತಂದೆ ತಾಯಿಗಳು ಆದರ್ಶವಾಗಿ ಬದುಕಿದ್ರೆ ಮಾತ್ರ ಆದರ್ಶ ಮಕ್ಕಳು ಹುಟ್ಟೋದಕ್ಕೆ ಸಾಧ್ಯ ಅನ್ನೋದನ್ನು ಗೊತ್ತಿರಲಿ ನಿಮಗೆ. ಚಲೋ ಮಕ್ಕಳು ಹುಟ್ಲಿ ಅಂದ್ರ ಚಲೋ ತಂದೆ ತಾಯಿಗಳ ನಾವೇನದೀವಿ ಅನ್ನೋದು ಆಲೋಚನೆ ಮಾಡ್ಬೇಕಲ್ಲ. ಬಹಳ ಜನ ಕಂಪ್ಲೇಂಟ್ ಮಾಡ್ತಿರ್ತೀರಿ ನೀವು, ಬಹಳ ಜನ ನಮಗೆ ಸೂಚನೆ ಕೊಡ್ತಿರ್ತೀರಿ ಅಥವಾ ತಮ್ಮ ತ್ರಾಸ ಹೇಳ್ಕೋತೀರಿ. ನಮ್ಮ ಮಗನ ಬರೋಬರಿ ಇಲ್ರಿ, ನಮ್ಮ ಮಗಳು ಬರೋಬರಿ ಇಲ್ರಿ, ನಮ್ಮ ಮಗ ಹೇಳ್ದಂಗೆ ಕೇಳಂಗಿಲ್ರಿ, ನಾವು ಎಷ್ಟು ಹೇಳೋದ್ರಿ, ಎಷ್ಟು ಬೇಡ್ಕೊಳ್ಳೋದ್ರಿ, ಎಷ್ಟು ಕೇಳ್ಕೊಳ್ಳೋದ್ರಿ,
ಇದ್ದದ್ದು ಊರಿಗೆಲ್ಲ ಹರಕಿ ಹೊತ್ತಿದ್ದಾತ್ರಿ. ಸರಿ ರೀ, ಬರೀ ಹೊರಗ ಹರಕಿ ಹೊರೋದಾತು. ನೀವೇನು ಮಾಡಿರಿ ವೈಯಕ್ತಿಕವಾಗಿ? ನೀವು ಎಕಡ್ರೆ ಹೋಗೋದು, ಅವ್ರು ಎಕಡ್ರೆ ಇರೋದು. ನೀವು ಏನ್ರೆ ಕನಸ, ಅವ್ರದ್ದು ಏನ್ರೆ ಮನಸ್ಸ. ನೀವು ಎಕಡ್ರೆ ಜಿಗದೆ ಆಡೋದು, ಇನ್ನೂ ಇವ್ರದ್ದು ಎಕಡ್ರೆ ಕತಿ. ಚಲೋ ಮಕ್ಕಳು ಹುಟ್ಲಿ ಅಂದ್ರೆ ಹೆಂಗ್ರಿ? ಚಲೋ ಮಕ್ಕಳು ಹುಟ್ಟಬೇಕಂದ್ರೆ ಏನು ಅಂಗಡಿಯಾಗ ಸಿಗು ವಸ್ತು ಅನ್ನೋದು? ಎಲ್ಲರೇ ಆನ್ಲೈನ್ಯಾಗ ಬುಕ್ಕಿಂಗ್ ಮಾಡಿದ್ರೆ ಸಿಗು ವಸ್ತು ಅನ್ನ? ಅಥವಾ ಯಾವ್ದಾರ ಸ್ಪೆಷಲ್ ಆರ್ಡರ್ ಕೊಟ್ರ ಬರುವಂತ ವಸ್ತು ಅನ್ನೋ? ಅದು ಭೂಮಿಯಾಗ ಬಿತ್ತಿದ್ರೆ ಬೆಳೆಯುವಂತ ಭಾಗ್ಯ ಏನೋ? ಇಲ್ಲ. ತಂದೆ ತಾಯಿ ಬಹಳ ನಿಷ್ಠೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ, ಆನಂದದಿಂದ ತಮ್ಮ ಪರಿಪೂರ್ಣ ಸಾಧನ ಬದುಕವನ್ನ ಸಾಕಾರ ಮಾಡ್ಕೊಳ್ಬೇಕಾಗ್ತದ. ಹಾಗಿದ್ದಾಗ ಮಾತ್ರ ಆದರ್ಶ ಸತ್ಪುತ್ರ ಹುಟ್ಟೋದಕ್ಕೆ ಸಾಧ್ಯದ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈ ದೇಶದ ಚಾರಿತ್ರಿಕ ಇತಿಹಾಸದಲ್ಲಿ ತಂದೆ ತಾಯಿಗಳ ತ್ಯಾಗವನ್ನು ನಾವು ನೆನಪಿಸಿಕೊಂಡಾಗ ಒಳ್ಳೆ ಮಕ್ಕಳು ಹುಟ್ಟಿದ್ರು ಅನ್ನೋದು ನಮಗೆ ಅರ್ಥ ಆಗ್ತದ. ಶುದ್ಧೋಧನ ಮಾಯಾದೇವಿಯವರ ಅಪರೂಪದ ದಾಂಪತ್ಯದ ಧರ್ಮವಾಗಿ ಮೂಡಿ ಬಂದವರು ಗೌತಮ ಬುದ್ಧ. ಅದು ನೇಪಾಳದ ಲುಂಬಿನಿಯಲ್ಲಿ ಅನ್ನೋದನ್ನು ನಮಗೆ ಗೊತ್ತಿರಲಿ ಇತಿಹಾಸ. ಬುದ್ಧನ ಬಗ್ಗೆ ಹೇಳ್ತೀವಿ, ಶುದ್ಧೋಧನ ಮಾಯಾದೇವಿ ತಾಯಿಯವ್ರ ಬಗ್ಗೆ ನಾವು ಯಾರು ನೆನಪು ಮಾಡೋದಿಲ್ಲ. ಜೋಸಫ್ ಮರಿಯಮ್ಮಳ ಆದರ್ಶ ಮಗನಾಗಿ ಯೇಸು ಕ್ರಿಸ್ತ ಹುಟ್ಟುತ್ತಾರೆ ಅನ್ನೋದು ಗೊತ್ತಿರಲಿ ನಿಮಗೆ. ಅಬ್ದುಲ್ ಅಮೀನಾರವರ ಆದರ್ಶ ಸತ್ಪುತ್ರನಾಗಿ ಮಹಮ್ಮದ್ ಪೈಗಂಬರ್ ಅವರು ಹುಟ್ಟುತ್ತಾರೆ ಅನ್ನೋದು ಗೊತ್ತಿರಲಿ ನಿಮಗೆ. ಮೆಕ್ಕಾ ಮದೀನಾದಲ್ಲಿ ಹುಟ್ಟುತ್ತಾರೆ ಮಹಮ್ಮದ್ ಪೈಗಂಬರ್ ಅವರು. ಕಲ್ಯಾಣದಾಸ್ ತೃಪ್ತಾದೇವಿ ಅವರ ಪುಣ್ಯದ ಫಲವಾಗಿ ಗುರುನಾನಕರು ಹುಟ್ಟುತ್ತಾರೆ ಅನ್ನೋ ಇತಿಹಾಸ ಗೊತ್ತಿರಲಿ. ಅದು ಪಾಕಿಸ್ತಾನದ ಸಾಹೀಬ್ ಅನ್ನುವುದರಲ್ಲಿ. ಶರಣರಾದ ಮಲ್ಲಿಕಾರ್ಜುನ ಮತ್ತು ಜ್ಞಾನಾಂಬೆ, ಅಷ್ಟಾವರಣ ಶರಣ ಸಂಪನ್ನರಾಗಿರುವಂತಹ ಮಲ್ಲಿಕಾರ್ಜುನ ಜ್ಞಾನಾಂಬೆಯರ ವರದ ಪುಣ್ಯದ ಪುತ್ರವಾಗಿ ಚಾಮರಾಜನಗರ ಜಿಲ್ಲೆಯ ಹರದನ ಹಳ್ಳಿ ಎನ್ನುವಂತ ಪುಟ್ಟ ಗ್ರಾಮದಲ್ಲಿ ಹುಟ್ಟಿ ಬಂದವರೇ 15ನೇ ಶತಮಾನದ ಉತ್ತರಾರ್ಧದಲ್ಲಿ ವಿರಕ್ತ ಪರಂಪರೆಯ ಅಗ್ರೇಸರ ಅವರು ತೋಂಟದ ಸಿದ್ಧಲಿಂಗೇಶ್ವರರು ಹುಟ್ಟಿ ಬರ್ತಾರೆ ಅನ್ನೋದು ಗೊತ್ತಿರಲಿ ನಿಮಗೆ. ಶಿವಯ್ಯ ಮತ್ತು ಗೌರಮ್ಮನವರ ಪುಣ್ಯದ ಫಲದ ಪ್ರಾರ್ಥನೆಯ ಫಲವಾಗಿ ಇದೇ ವಿಜಯಪುರದ ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿ ಬಂದವರು ಭಾವೈಕ್ಯದ ನಿಧಿ ಶಿರಹಟ್ಟಿ ಫಕೀರೇಶ್ವರರು ಹುಟ್ಟಿ ಬರ್ತಾರೆ. ನಿರಂಜನ ಪರಂಪರೆಯ ವಿರಕ್ತ ಅಗ್ರೇಸರನಾಗಿ ಶೂನ್ಯಪೀಠಕ್ಕೆ ಅಧ್ಯಕ್ಷರಾಗಿರುವಂತಹ ಆ ಮಹಾಗುರು ಅಲ್ಲಮ ಪ್ರಭುದೇವರ ತಂದೆ ತಾಯಿಗಳು ನಿರಹಂಕಾರ ಸುಜ್ಞಾನಿ ದೇವಿಯವರು ಶಿವಮೊಗ್ಗ ಜಿಲ್ಲೆಯ ಬೆಳ್ಳಿಗಾವಿದಲ್ಲಿ ಆ ಅಲ್ಲಮ ಪ್ರಭುದೇವರು ಹುಟ್ಟಿ ಬರ್ತಾರೆ ಅನ್ನೋದು ಗೊತ್ತಿರಲಿ ತಮಗೆ. ಸಿದ್ಧಾರ್ಥ ತ್ರಿಶಳಾ ತಾಯಿಯವರು ನೋಡಿ, ಸಿದ್ಧಾರ್ಥ ಮತ್ತು ತ್ರಿಶಳಾ ತಾಯಿಯವರು ಬಿಹಾರದ ಕುಂದ ನಗರದ ನಾಡಿನಲ್ಲಿ ಮಹಾವೀರರು ವರ್ಧಮಾನರಾಗಿ ಹುಟ್ಟಿ ಬರ್ತಾರೆ ಅನ್ನೋ ಇತಿಹಾಸ ಗೊತ್ತಿರಲಿ ನಿಮಗೆ. ರಾಮ್ಜಿ ಮಾಲೋಜಿ ಸತ್ಪಾಲ್ರವರು, ರಾಮ್ಜಿ ಮಾಲೋಜಿ ಸತ್ಪಾಲ್ರವರು ಭೀಮಾಬಾಯಿ ಅವರು ಮಧ್ಯಪ್ರದೇಶದ ಮಾಹೋದಲ್ಲಿ ಈ ಈರ್ವರ ದಂಪತಿಗಳ ಕ್ರಾಂತಿಯ ಕುಡಿಯಾಗಿ ಹುಟ್ಟಿ ಬಂದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇತಿಹಾಸ ಗೊತ್ತಿರಲಿ ನಿಮಗೆ. ಹಾಗೆ ಈ ಎಲ್ಲ ಇತಿಹಾಸಗಳ ತಂದೆ ತಾಯಿಗಳ ಇತಿಹಾಸವನ್ನು ನೋಡಿದಾಗ ಅಂತ ತಂದೆ ತಾಯಿಗಳ ಆದರ್ಶದ ಪುಣ್ಯದ ಫಲವಾಗಿ ಮಂಡಿಗೆಯ ಮಾದಿರಾಜ ಮಾದಲಾಂಬಿಕೆಯ ಪುಣ್ಯದ ಫಲವಾಗಿ ಈ ಬಾಗೇವಾಡಿಯಲ್ಲಿ ಹುಟ್ಟಿ ಬಂದವರೇ ನಮ್ಮಪ್ಪ ವಿಶ್ವಗುರು ಬಸವಣ್ಣನವರು ಅನ್ನೋದನ್ನು ಬಹಳ ಅಭಿಮಾನ ಪಡಬೇಕಾಗ್ತದೆ ಮತ್ತು ಬಹಳ ತುಂಬ ಹೆಮ್ಮೆಯನ್ನು ಪಡಬೇಕಾಗ್ತದೆ. ಇದನ್ನೆಲ್ಲ ತಮ್ಗೆ ಯಾಕೆ ಹೇಳಿದೆ ಅಂದರೆ, ಬುದ್ಧ, ಮಹಾವೀರ, ಜೀಸಸ್ಸು, ಗುರುನಾನಕರು, ಬಾಬಾ ಸಾಹೇಬರು, ಪರಮಹಂಸರು, ಸ್ವಾಮಿ ವಿವೇಕಾನಂದರು, ತೋಂಟದಾರ್ಯರು, ಇವರೆಲ್ಲರ ಬಗ್ಗೆ ನಮಗೆ ಶಿರಟ್ಟಿ ಫಕೀರೇಶ್ವರ ಬಗ್ಗೆ ಎಲ್ಲ ಕೇಳ್ತೀವಿ. ಅಂತ ಅದ್ಭುತವಾಗಿರುವಂಥ ಮಹಾ ಗುರುಗಳು ಹುಟ್ಟಿ ಬರಬೇಕಾದ್ರೆ, ತ್ಯಾಗಿಗಳು ಹುಟ್ಟಬೇಕಾದ್ರೆ ಸಾಮಾನ್ಯವಾ? ಆ ತಾಯಿಯ ತ್ಯಾಗ ಎಂಥದ್ದು, ಆ ತಾಯಿಯ ಪರಿಶ್ರಮ ಎಂಥದ್ದು. ಹಗಲು 12 ತಾಯಿ ಆ ವ್ರತವನ್ನ ಮಾಡಿರುವಂಥದ್ದು ಎಂಥದ್ದು. ನಾವು ಬಹಳ ಬಗ್ಗೆ ಮಕ್ಕಳ ಬಗ್ಗೆ ನಾವು ಫೋಕಸ್ ಮಾಡ್ತೀವಿ, ಆದ್ರೆ ತಂದೆ ತಾಯಿಗಳ ಬಗ್ಗೆ ಫೋಕಸ್ ಮಾಡಂಗಿಲ್ಲ ನಾವು.
ಮಕ್ಕಳ ಬಗ್ಗೆ ವಾವ ಒಂದು ಜಿಟಿವ್ಯಾಗ ಹಾಡಿದ ತಕ್ಷಣ ನನ್ನ ಬಂಗಾರ ನನ್ನ ಸಿಂಗಾರ, ಒಂದು ಏನೋ ಮಾಡಿದ ತಕ್ಷಣ ಭಾಳ ಭಾಳ ಭಾಳ. ಆದ್ರೆ ಗೊತ್ತಿರಲಿ, ಹಗಲು 12 ತಾಸು ನಮ್ಮ ತಂದೆ ತಾಯಿಗಳು ತ್ಯಾಗ ಮಾಡಿರ್ತಾರೆ, ಸೇವಾ ಮಾಡಿರ್ತಾರೆ. ಅಂತ ತ್ಯಾಗದ ಪುಣ್ಯದ ಫಲವಾಗಿ ಮೊದಲು ಆ ಮಗಳು ಅಕ್ಕನಾಗಲಾಂಬಿಕೆ ಹುಟ್ಟು ಬರ್ತಾಳೆ. ಗಂಡು ಮಕ್ಕಳು ಇಲ್ಲ ಅನ್ನುವಂಥದ್ದು ಮತ್ತೊಂದೆಡೆಗೆ ಮಾದಲಾಂಬಿಕಾ ತಾಯಿಯವರಿಗೆ. ಅನೇಕ ಇತಿಹಾಸಗಳು ಇದೆಲ್ಲ ನಿಮಗೆ ಗೊತ್ತಿರೋದ್ರಿಂದ ಸುಮ್ಮನೆ ಒಂದಿಷ್ಟು ಛಾಯೆಯ ಬೆಳಕು, ಆ ಬಸವ ಬೆಳಗಿನ ಛಾಯೆಯ ಬೆಳಕನ್ನು ಹಿಂಗೆ ಕೊಡ್ತಾ ಹೋಗ್ತಾ ಇರ್ತೀನಿ. ಯಾವುದಕ್ಕೆ ಮಹತ್ವ ಇದೆಯೋ ಅಲ್ಲಿ ಫೋಕಸ್ ಮಾಡ್ತಾ ಹೋಗ್ತೀನಿ ನಾನು. ಇಷ್ಟೆಲ್ಲ ನಡೆದಿರುವ ಸಂದರ್ಭದಲ್ಲಿ ಮಕ್ಕಳಿಗಾಗಿ ಹಂಬಲಿಸುವ ತಾಯಿಯ ಹೃದಯ ಎಂಥದ್ದು, ಮಗುವಿನ ಸಲುವಾಗಿ ತಾಯಿ ಹಂಬಲಿಸುವ ಹೃದಯ ಎಂಥದ್ದು ಸಾಮಾನ್ಯವಾದದ್ದೇನಲ್ಲ. ಗುರು ಸಂಗಮೇಶ್ವರರು, ಕಪ್ಪಡಿಯ ಸಂಗಮೇಶ್ವರರು ಆ ತಾಯಿಗೆ ಒಂದು ಹೃದಯ ತುಂಬಿದ ಮಾತನ್ನು ಹೇಳ್ತಾರೆ. ಅಮ್ಮ, ಗಂಡು ಮಗುವಿನ ಬಯಕೆ, ಅಮ್ಮ ನಿನಗೆ ಗಂಡು ಮಗು ಆಗಬೇಕಂತ ಆಸೆ ಇದೆ. ಆ ಗಂಡು ಮಗುವಿನ ಫಲಪ್ರದವಾಗಬೇಕಾದ್ರೆ ಅಥವಾ ವರಪ್ರದವಾಗಬೇಕಾದ್ರೆ, ಅದು ಪುಣ್ಯಪ್ರದವಾಗಬೇಕಾದ್ರೆ ನಂದೀಶನ ಮಹಾಗುರುವಿನ ವ್ರತವನ್ನು ಮಾಡಬೇಕು ತಾಯಿ ನೀನು. ಆ ಮಹಾದೈವದ ವ್ರತವನ್ನು ಮಾಡು, ನಂದೀಶನ ಅನುಗ್ರಹ ಆಗ್ತದೆ ನಿನಗೆ. ನಂದೀಶ ಅಂದ್ರೆ ಶಿವಚೈತನ್ಯ, ನಂದೀಶ ಅಂದ್ರೆ ಶಿವ ಬೆಳಗು, ನಂದೀಶ ಅಂದ್ರೆ ಮಂಗಲದ ಮುಂಬೆಳಗು, ನಂದೀಶ ಅಂದ್ರೆ ಆ ಮಹಾ ನಿರಾಕಾರ ನಿರ್ಗುಣ ಪರಂಜ್ಯೋತಿ ಪರಾತ್ಪರ ಚೈತನ್ಯದ ಶಿವ ಬೆಳಗ್ಗೆ ನಂದೀಶನು ನಿನ್ನಲ್ಲಿ ವರಪ್ರಸಾದವಾಗಿ ಕೊಡ್ತಾನೆ. ನೋಡಿ, ಆ ವ್ರತವನ್ನ ಮಾಡುವ ಪರಿ ಇದು ಕನ್ನಡದ ನೆಲ. ಆ ವ್ರತವನ್ನ ಮಾಡುವಂತ ಪುಣ್ಯದ ಪರಿ ಇದು ಕನ್ನಡದ ನೆಲ. ನೋಡಿ, ಆ ಸಂದರ್ಭ ಹೆಂಗಿರ್ತದೆ ಅನ್ನೋದಕ್ಕೆ ಒಂದು ಅದ್ಭುತ ಘಟನೆಯನ್ನು ಹೇಳ್ಬಿಡ್ತೀನಿ ನಿಮಗೆ. ತಂದೆ ತಾಯಿಗಳಿಗೆ ಮಕ್ಕಳಿಲ್ಲ ಅನ್ನೋ ಚಿಂತೆ, ಶಿವಯ್ಯ ಮತ್ತು ಗೌರಮ್ಮ ಇಲ್ಲಿ ಒಂದು ಸಂದರ್ಭ ಬರ್ತದ. ಆ ಮಕ್ಕಳಿಲ್ಲ ಅಂತ ಹೇಳಿ ಅವರು ಬಹಳ ಚಿಂತೆ ಮಾಡ್ತಾ ಇದ್ರು. ಯಾರೋ ಹೇಳ್ತಾರ ಅವರು, ಇಲ್ಲ ಮಕ್ಕಳಾಗಬೇಕಾದ್ರೆ ಇಲ್ಲಿ ದರ್ಗಾದಲ್ಲಿ ಒಬ್ರು ದೊಡ್ಡ ಯೋಗಿಗಳಿದ್ದಾರೆ, ಆ ದರ್ಗಾಕ್ಕೆ ಹೋಗಬೇಕು. ಬಿಜಾಪುರ ಹತ್ರ ದರ್ಗಾ, ಅವ್ರು ಬಹಳ ದೊಡ್ಡ ಸೂಫಿ ಸಂತರು ಕೂಡ. ಇತಿಹಾಸ ಹೇಗೆ ಆವಿಷ್ಕಾರಗಳಾಗ್ತವೆ ಮತ್ತು ಮಕ್ಕಳು ಎಂಥವ್ರು ಹುಟ್ಟುತ್ತಾರೆ, ಅವರಿಂದ ಏನಾಗ್ತದೆ ಅನ್ನೋದಕ್ಕೆ ನಮ್ಗೆ ಗೊತ್ತಿರಲಿ ಅನ್ನೋ ಕಾರಣಕ್ಕಾಗಿ ಎಲ್ಲರೂ ಹೋದಂಗೆ ಈ ತಾಯಿಯು ಬೇಡ್ಕೋತಾಳೆ, ಗೌರಮ್ಮ ತಾಯಿ. ಅವರು ದರ್ಗಾದ ಮುಖ್ಯಸ್ಥರು, ಅವ್ರ ಹೆಸರು ಅಮೀನುದ್ದೀನ್ ಚಿಸ್ತಿ ಅವರು, ಖ್ವಾಜಾ ಅಮೀನುದ್ದೀನ್ ಚಿಸ್ತಿ ಅವರು. ಎಂತ ಅದ್ಭುತ ಅವರು! ಸಂಸ್ಕೃತದ ವಿಶ್ವವಿದ್ಯಾಲಯ, ಕನ್ನಡದ ಗ್ರಂಥಾಲಯ, ಸೂಫಿಗಳ ಗ್ರಂಥಾಲಯವನ್ನು ನಡೆಸ್ತಿದ್ದಿರುವಂತ 300 ಜನ ಪಂಡಿತರು ಒಂದೇ ಕಡೆ ವಾಸ ಮಾಡ್ತಾ ಇದ್ರು. ನಾವು ಏನೇನೋ ನಮ್ಮ ಭ್ರಮೆಗಳದಾವ ಇಸ್ಲಾಂ ಬಗ್ಗೆ, ವ್ಯವಸ್ಥೆಗಳ ಬಗ್ಗೆ, ಆಧುನಿಕತೆ ಬಗ್ಗೆ. ಹಾಗಿರ್ಲಿಲ್ಲ ಒಂದು ವರ್ಗ. ಅವ್ರು ಒಂದೇ ಒಂದು ಮಾತು ಹೇಳ್ತಾರ, ಮಗು ಹುಟ್ಟುತ್ತದ, ಆದ್ರೆ ಒಂದು ಕಂಡೀಷನ್, ನೀ ನನಗೆ ಅರ್ಪಣೆ ಮಾಡಬೇಕು ಆ ಮಗುವಿನನ್ನ. ನಡೆದ ಘಟನೆ ಹೇಳ್ತೇನೆ ನಿಮಗೆ. ಆಗ್ಲಿ ಅಂತೇಳಿ ಗೌರಮ್ಮ ನಮಸ್ಕಾರ ಮಾಡ್ಕೊಂಡು ಹೋಗ್ತಾಳ, ಶಿವಯ್ಯನವರು ನಮಸ್ಕಾರ ಮಾಡ್ತಾರೆ. ಅಮೀನುದ್ದೀನ್, ಖ್ವಾಜಾ ಅಮೀನುದ್ದೀನ್ ಚಿಸ್ತಿ ಅವರ ಪುಣ್ಯ ಫಲದ ಪ್ರೇರಣೆಯ ಪರವಾಗಿ ಮಗ ಏನೋ ಹುಟ್ಟುತ್ತಾನೆ. ಮಗುವಿಗೆ ಚನ್ನವೀರ ಅಂತ ಹೆಸರಿಡ್ತಾರೆ. ಚನ್ನವೀರ ಅಂತ ಹೆಸರಿಟ್ಟ ತಕ್ಷಣ ನೋಡ್ರಿ, ಈಗ ನೀವೇನೋ ಬೇಡ್ಕೊಂಡು ಬಂದಿರ್ತೀರಿ, ಏನೋ ಇಲ್ಲಿ ಸಂಕಲ್ಪ ಮಾಡಿರ್ತೀರಿ. ಸಂಕಲ್ಪ ಮಾಡಿ ಒಂದು ಲಾಟ್ರಿ ಹೊಡೆದ ತಕ್ಷಣ ನಿಮ್ಗೆ ನೆನಪ ಇರಂಗಿಲ್ಲ. ಆ ಮೋಟಿಗೆ ಮಾಡೋ ಸ್ವಾಮಿಗಳಿಗೆ ಏನು ಮಾತು ಕೊಟ್ಟು ನೆನಪಿರಂಗಿಲ್ಲ, ಸಿದ್ಲಿಂಗ ಸ್ವಾಮಿಗಳಿಗೆ ಏನು ನಮಸ್ಕಾರ ಮಾಡಿ ಮಾತು ಕೊಟ್ಟು ನೆನಪ ಇರಂಗಿಲ್ಲ. ಯಾಕಂದ್ರೆ ನಿಮ್ಗೆ ಚಾನ್ಸ್ ಆಗಿರ್ತತಿ, ದೋಣಿ ದಾಟಿ ಬಿಟ್ಟಿರ್ತೀರಿ, ಅನುಕೂಲ ಆಗಿರ್ತದ. ಹಿಂಗೆ ಬಹಳ ಜನ ಮರೆತು ಬಿಡ್ತಾರೆ. ನೀವು ಏನೂ ಕಾಳಜಿ ಮಾಡಬೇಡ್ರಿ ಅಜ್ಜಾರ ಅನ್ನೋದು ಮುಗೀತು ನೋಡಿಗೆ. ಶಿವಾಯ ನಮ, ಶಿವಾಯ ನಮ ರೀ. ಹಿಂಗೆ ಭಾಳ ಆಗ್ಯದ. ನಾವು ಅದ್ರ ಬಗ್ಗೆ ತಲೆ ಮತ್ತೇನು ಅನಿವಾರ್ಯ ಅಂತೇಳಿ ನಾವು ಸುಮ್ಮನೆ ಆಗಿಬಿಡ್ತೀವ್ರಿ. ಆದ್ರೆ ಆಶ್ಚರ್ಯ ಇಲ್ಲಿ ಹಂಗಾಗಲಿಲ್ಲ. ಅವರು ಏನೋ ಮಗು ಏನೋ ಹುಟ್ಟದಲ್ಲ, ಮಗು ಆರಾಮ್ ತಪ್ಪಿಡ್ತದ ರೀ.
ಆರಾಮ್ ತಪ್ತದ, ತ್ರಾಸು ಬಹಳ ಹೆಚ್ಚಾಗ್ತದ ಮಗುವಿಗೆ, ಆರೋಗ್ಯದಲ್ಲಿ ಏರುಪೇರು ಆಗ್ತದ. ಇನ್ ಹೆಂಗ್ ಅಂದಾಗ ಆ ತಾಯಿಗೆ ನೆನಪಾಗ್ತದ, ಹೌದು ನಾನು ಅಮೀನುದ್ದೀನ್ ಚಿಸ್ತಿ ಅವರಿಗೆ ಮಾತು ಕೊಟ್ಟಿನಿ, ತಪ್ಪಾಗ್ಯದ. ಗುರುಗಳ ಹತ್ರ ತಗೊಂಡ್ಬರ್ತಾರೆ, ಅಮೀನುದ್ದೀನ್ ಅವ್ರ ಹತ್ರ ತಗೊಂಡ್ಬರ್ತಾರ, ಚನ್ವೀರ್ನ ಎತ್ಕೋತಾರ. ಶಿವಯ್ಯ ಗೌರಮ್ಮಗೊಂದು ಮಾತು ಹೇಳ್ತಾರ, ನೀವಿನ್ನು ನಮಸ್ಕಾರ ಮಾಡಿ ನಿಮ್ಮ ಪ್ರಾರ್ಥನೆ ಮಾಡಿ ಹೊರಡಬಹುದು. ನೀವು ನೋಡಿ, ಹಿಂದೂ ಮುಂದು ವಿಚಾರ ಮಾಡಲೇ ಇಲ್ಲ ಅವರು. ನಿಮಗೆ ವಚನ ಕೊಟ್ಟಿದ್ದೀವಿ ನಾವು, ಮಗು ಹುಟ್ಟಿದ ತಕ್ಷಣ ನಿಮ್ಮ ಪಾದಕ್ಕೆ ಬಿಡ್ತೀವಿ ಅಂತ ವಚನ ಕೊಟ್ಟಿದ್ದೀವಿ. ಅದರ ಪ್ರಕಾರ ನಾವು ನಿಮಗೆ ಪಾದಕ್ಕೆ ಅರ್ಪಣೆ ಮಾಡ್ತೀವಿ ಅಂತೇಳಿ ಮಗುವಿನ ಹಾಲು ಹಸುಳೆಗಲ್ಲದ ಕೂಸು ಹಿಂಗ ಅರ್ಪಿಸಿ ಬಿಟ್ಟು ಬಿಡ್ತಾರ. ಇಂಥದ್ದೇ ಘಟನೆ ನಾನು ಪ್ರವಚನ ನಡೆಯುವ ಸಂದರ್ಭದಲ್ಲಿ ಮಾತಮ್ಮ, ಇಷ್ಟು ಜನ ತ್ಯಾಗಿಗಳು, ಯೋಗಿಗಳು, ಸುವಿರಾಗಿಗಳು ಎಲ್ಲರೂ ಸ್ವಾಮಿಗಳಾಗಿ ಮಠಕ್ಕೆ ಕೊಟ್ಟಾರ ತಂದೆ ತಾಯಿಗಳು, ನೀವ್ಯಾರು ಕೊಡ್ತೀರಿ, ನಿಮಗೆಂಥದ್ದು ಅದನ್ನ ಅಂತ ಭಾವನೆಗಳೇ ಇಲ್ಲ ಅಂತ ಹೇಳಿದೆ ನಾನು. ಇದು 15 ವರ್ಷದಿಂದ ನಡೆದ ಘಟನೆ ಹೇಳ್ತೀನಿ ನಿಮಗೆ. ನೀವು ಯಾರು ಮಕ್ಕಳನ್ನ ಕೊಡಕ್ಕೆ ತಯಾರಿಲ್ಲ, ನಿಮ್ಮಲ್ಲಿ ಆ ಭಾವನೆಗಳೇ ಬತ್ತು ಹೋಗ್ಯಾವಂತ ನಾ ಹಿಂಗೆ ಮಾತಾಡದೆ. ಅಲ್ಲಿ ಒಬ್ರು ಎದ್ದರು ನೋಡ್ರಿ, ಇಲ್ಲಿ ಅಲ್ರಿ ಆ ಕಾರ್ಯಕ್ರಮದಾಗ, ಯವ್ವ ಆ ಕಾರ್ಯಕ್ರಮದಾಗ ಎಲ್ಲಿ ಹಾವೇರಿ ಸಿಂದಗಿ ಮಠದಾಗ ನಡೆದ ಕಾರ್ಯಕ್ರಮ ನಿಮ್ಗೆ ಹೇಳ್ತೀನಿ. 15 ವರ್ಷದಿಂದ ಪ್ರವಚನ ಮಾಡುವಾಗ ಹಾವೇರಿಯ ಸಿಂದಗಿ ಮಠದಲ್ಲಿ ಶಾಂತವೀರ ಸ್ವಾಮಿಗಳ ಗದ್ದಿಗೆ ಮುಂದೆ ಹೀಗೆ ಪ್ರವಚನ ಮಾಡ್ತಿದ್ದೆ. ಆಧುನಿಕರು ನೀವು ಮಕ್ಕಳನ್ನ ಕೊಡಂಗಿಲ್ಲ, ನೀವು ಮಕ್ಕಳನ್ನ ಬಳಸ್ಕೊಳಕ್ ಹತ್ತೀರಿ ಸಂಸಾರಕ್ಕೆ ಅಂದಾಗ, ಒಬ್ಬಕ್ಕಿ ಹೆಣ್ಮಗಳು ನೋಡ್ರಿ ಹುಡುಗನನ್ನ ಹಿಂಗೆ ತಗೊಂಡು ಬಂದ್ಲು. ಹುಡುಗನ್ನ ತಗೊಂಡು ಬಂದ, ಯಪ್ಪ ನೀವು ಒಂದ ಮಾತು ಹೇಳಿರಿ, ನಾ ಹಾಡದ್ 4 ತಿಂಗಳಾಗ್ಯದ, ಈ ಮಗುವನ್ನ ನಿಮ್ಮ ಪಾದಕ್ಕೆ ಅರ್ಪಿಸಿನ ತಗೋರಿ. ನನ್ನ ಕತಿ ಹೆಂಗಾಗಿರ್ಬಾರ್ದು ಹೇಳ್ರಿ. ಅವಾಗ ಖರೇನರಿ ಭಾಳ ನನಗೆ ಶಾಕ್ ಆತು. ಮತ್ ಅವ್ರು ಒಬ್ಬರ ಬರ್ಲಿಲ್ರಿ, ಜೊತೆಗೆ ಯಜಮಾನನ ಕರ್ಕೊಂಡ್ ಬಂದಿದ್ಲ ಅಮ್ಮ. ನನಗೆ ಹೆಂಗಾಗಿರ್ಬಾರ್ದು ಹೇಳ್ರಿ ಆ ಸಂದರ್ಭಕ್ಕೆ. ಆ ತಾಯಿ ಹೃದಯ ಎಂತ ಗಟ್ಟಿವಾದ ಅಂತದ್ದು. ಅವಾಗ ನಾನು ಮನಸ್ಸಿನಾಗ ಅನ್ಕೊಂಡೆ, ಸಮಾಧಾನ ಮಾಡಿ ಕುಂಡ್ರೆ ಆಮೇಲೆ ಮಾತಾಡೋನು, ಕುಂಡ್ರೆ ಆಮೇಲೆ ಮಾತಾಡೋನನ್ನಿ. ಅವ್ರು ಕರೆಕ್ಟ್ ಆಗಿದ್ರು, ಅವರಲ್ಲಿ ಏನು ವಿಚಲಿತರು ಇರಲಿಲ್ಲ. ಅವರು ಪ್ರವಚನ ಮುಗೀತು, ಮಗುವಿನ ತಗೊಂಡು ಕೂತಿದ್ರು, ಮತ್ತೆ ಸಾಷ್ಟಾಂಗ ಹಾಕಿದ್ರು, ಹಿರಿಯರನ್ನ ಕೊಟ್ಟು ಕರೆದ್ರು. ಅಪ್ಪಾಜಿ ಅವರು ಹೇಳಿರೋ ಮಾತಕ್ಕೆ ನಾನು ಪ್ರಭಾವ ಆಗಿದ್ದೀನಿ, ನನ್ನ ಮಗನನ್ನ ನಿಮಗ ಪಾದಕ್ಕೆ ಅರ್ಪಿಸ್ತೀನಿ ಅಂತಂದು ಮತ್ತೆ ಎಲ್ಲರ ಸಮ್ಮುಖದಲ್ಲಿ ಕೊಟ್ಲು. ನಾ ಕೈ ಮುಗಿದ್ನಿ. ಜೋರು ಚಪ್ಪಾಳೆ ತಟ್ಬೋದು, ಏನು ತೊಂದರೆ ಇಲ್ಲ. ಅವ್ರನ್ನ ತೋರಿಸ್ತೀನಿ ನಿಮಗೆ. ಅವಾಗ ನಾನು ಹೇಳಿದೆ, ಚಿಕ್ಕ ಮಗು ನೀ ಕೊಡ್ತನಂತಿ, ನಾನಾ ಜೋಳಿಗೆ ಹಿಡ್ಕೊಂಡು ಊರೂರು ತಿರ್ಗಾಡಕತ್ತಿ, ನಾನಾ ಊರೂರು ತಿರ್ಗಿ ಅವನ್ನೆಲ್ಲಿ ಜೋಪಾನ ಮಾಡ್ಲಿ ಯವ್ವ, ಹಂಗೇನು ಮಾಡಬೇಡ ತಾಯಿ, ಅವ್ ದೊಡ್ಡವಾಗಲಿ, ದೊಡ್ಡವಾದ ಮೇಲೆ ಕೊಡಕ್ಕೆ ಅಂತ ನಾ ಹೇಳೀನಿ. ಆ ಅವ್ರ ಪುಣ್ಯದ ಫಲ ಇವತ್ತಿಗೂ ಕೂಡ ಆ ಹುಡುಗ ಅಧ್ಯಯನ ಮಾಡ್ತಾ ಇದ್ದಾನೆ. ಸಿದ್ಧಗಂಗೆಯ ಶಿವಕುಮಾರ ಮಹಾಸ್ವಾಮಿಗಳ ಒಂದು ಸೇವೆಯಲ್ಲಿ ತೊಡಗಿಕೊಂಡಿದ್ದಾನೆ. ಅಂತ ತಂದೆ ತಾಯಿಗಳು ಇವತ್ತಿಗೂ ಕೂಡ ಅದೇ ಭಾವನೆಯಲ್ಲೇ ಇದ್ದಾರೆ. ಆಶ್ಚರ್ಯ ಅಂದ್ರ ಆ ಮಗನಿಗೆ ಮದುವೆ ಮಾಡ್ಬೇಕಂತೆಲ್ಲ ಪ್ರಯತ್ನ ನಡೆದದ, ಆ ಮದುವೆನೇ ಆಗ್ತಾ ಇಲ್ಲ. ಅವ್ನು ಒಲ್ಲೆ ಅಂತಾನವ. ನೋಡ್ರಿ, ಆರಂಭದಲ್ಲಿ ಅಂದಿದ್ದ ಆ ಗುರುವಿನ ಪರಿಣಾಮದ ಪ್ರಭಾವದಲ್ಲ, ಇವತ್ತಿಗೂ ಮದುವೆ ಆಗ್ತಾ ಇಲ್ಲ ಸರಿಯಾಗಿ. ನಾ ಸ್ವಾಮಿ ಆಗ್ತೀನಂತನವ. ಮತ್ತು ಆ ಹುಡುಗ ಗೊತ್ತಿಲ್ಲ, ಬಾಲ್ಯದೊಳಗೆ ಹಿಂಗೆ ಪ್ರಾಮಿಸ್ ಆಗಿತ್ತಂತ ಗೊತ್ತಿಲ್ಲ. ಆದ್ರೆ ಪರಿಣಾಮ ದೇವ್ರು ಹೆಂಗೆ ಮೂಡಿಸ್ಬಿಟ್ಟಾನ ನೋಡ್ರಿ. ಅವ್ರ ತಂದೆ ತಾಯಿಗಳು ಅದನ್ನ ಅಂತಾರ, ನೀವ ಮಾಡಿದ್ದಿದನ್ನ, ನೀವ ಅಂದಿದ್ದಿದನ್ನ, ನೀವ ತಗೊಳ್ಳಿಲ್ಲ. ಅವಾಗ ಒಂದು ಘಟನೆಯಾದ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರ, ಶಿವನೇ ಇದನ್ನ ರೂಪಿಸಿರ್ತಾನ. ಅಮೀನುದ್ದೀನ್ ಚಿಸ್ತಿಯವರ ಹತ್ರ ಹುಡುಗನ ತಗೊಂಡು ಬಂದಾಗ ಅವ್ರ ಹುಡುಗನನ್ನ ಪಾಲಿಸ್ತಾರೆ, ಪೋಷಿಸ್ತಾರೆ. ಕೊರಳಾಗಿರೋ ಲಿಂಗ ತೆಗೆಯಂಗಿಲ್ಲ, ಇದು ಗೊತ್ತಿರಲಿ ನಿಮಗ. ಸೂಫಿ ಸಂತರಾದರೂ ಕೊರಳಾಗಿರೋ ಲಿಂಗ ತೆಗೆಯಂಗಿಲ್ಲ. ಆದ್ರ ಕುರಾನ್ ಪಠನ ಮಾಡೋದನ್ನ ಕಲಿಸ್ತಾರ, ಶಿವಮಂತ್ರಗಳನ್ನ ಕಲಿಸ್ತಾರೆ, ಜ್ಞಾನಿಯಾಗುವಂತ ಪಾಠ ಕಲಿಸ್ತಾರೆ. ದೊಡ್ಡವಾಗ್ತಾನೆ, ಬೆಳೀತಾನೆ, ಸಾಧನೆ ಮಾಡ್ತಾನೆ. ಸೂಫಿ ಮತ್ತು ಲಿಂಗಾಯತ ಧರ್ಮದ ಭಾವೈಕ್ಯತೆಯ ಸೂತ್ರಗಳನ್ನು ಕಲಿತಾನೆ. ನಿಮ್ಮಂತ ಹಿರಿಯ ಭಕ್ತರು ಬರ್ತಾರ, ನಮ್ಮೂರಾಗ ದೊಡ್ಡ ವಿರಕ್ತ ಮಠ ಅದ, ಆ ಮಠಕ್ಕೆ ಸ್ವಾಮಿಗಳಿಲ್ಲ, ನೀವು ಯಾರಾದರೂ ಯೋಗಿಗಳನ್ನು ನಿಮ್ಮಲ್ಲಿ ಕಲಿತಾ ಇದ್ದಾರೆ ಕೊಡಬೇಕಂದಾಗ ಆ ಹುಡುಗನ ಕೊಡ್ತಾರ. ಆ ಹುಡುಗನೇ ಮುಂದೆ ಸಾಧನೆ ಮಾಡಿಕೊಂಡು ದೊಡ್ಡ ಮಠವನ್ನ ಕಟ್ತಾನೆ. ಆ ಮಠ ಬ್ಯಾರೆ ಯಾವುದೂ ಅಲ್ಲ, ಶಿರಹಟ್ಟಿಯ ಫಕೀರೇಶ್ವರ ಮಠ ಭಾವೈಕ್ಯತೆಯ ಪೀಠವಾಗಿ ಬೆಳಗುತ್ತದೆ ಕನ್ನಡ ನಾಡಿನಲ್ಲಿ. ಅದ ಪರಂಪರೆಯ ಮೂಲ ಗುರುಗಳೇ ವಿಜಯಪುರದ ದರ್ಗಾದ ಖ್ವಾಜಾ ಅಮೀನು
ಮೊಯಿನುದ್ದೀನ್ ಚಿಸ್ತಿ ಅವರು ಅನ್ನೋದು ಗೊತ್ತಿರಲಿ ನಿಮಗೆ. ಇದು ಎಲ್ಲವೂ ಶ್ರೇಯಸ್ ಯಾರಿಗೆ ಸಲ್ಲಬೇಕಂದ್ರೆ ತಾಯಿ ಗೌರಮ್ಮನಿಗೆ ಸಲ್ಲಬೇಕು, ಗೌರಮ್ಮನಿಗೆ ಸಲ್ಲಬೇಕು. ಅದಕ್ಕೆ ಕವಿ ಅಂತಾನೆ, ಅಪ್ಪ ನಾನು ಸಂತೋಷ ಪಡ್ತೀನಿ, ನಾನು ಭಾಗ್ಯ ಪಡ್ತೀನಿ, ನಾನು ಕಲಿಯಾಗಿ ಹುಟ್ಟಿಸ್ಬೇಡ, ನನಗೆ ದೊರೆಯಾಗಿ ಹುಟ್ಟಿಸ್ಬೇಡ, ನನಗೆ ಇನ್ನೇನೋ ಆಗಿ ಹುಟ್ಟಿಸ್ಬೇಡ. ನೀ ಬಸವಪ್ಪ, ಬಸವಯ್ಯ, ಬಸವ ತಂದೆ, ಬಸವರಾಜ, ಪ್ರಭುದೇವ, ನನ್ನನ್ನು ನಿನ್ನ ಸೇವಕನನ್ನಾಗಿ ಹುಟ್ಟಿಸು. ಏನ್ ಹೇಳ್ತಾನೆ ಕವಿ? ನೆಲದಲ್ಲಿ ಕನ್ನಡ ತಾಯಿಯ ಮಡಿಲಲ್ಲಿ ಕಾವೇರಿ ಕೃಷ್ಣೆ ತುಂಗೆಯಲ್ಲಿ ಅಪ್ಪಣ್ಣಗಳ ಗುಡಿಸಲಲ್ಲಿ ಮತ್ತೆ ಹುಟ್ಟಿಸು ಈ ನೆಲದಲ್ಲಿ, ಮತ್ತೆ ಹುಟ್ಟಿಸು ಈ ನೆಲದಲ್ಲಿ ಕನ್ನಡ ತಾಯಿಯ ಮಡಿಲಲ್ಲಿ, ಕನ್ನಡ ತಾಯಿಯ ಮಡಿಲಲ್ಲಿ ಕಾವೇರಿ ಕೃಷ್ಣೆ ತುಂಗೆಯಲ್ಲಿ. ಓ ಕಾವೇರಿ ಕೃಷ್ಣೆ ತುಂಗೆಯಲ್ಲಿ, ಓ ಕಾವೇರಿ ಕೃಷ್ಣೆ ತುಂಗೆಯಲ್ಲಿ. ಓ ಅಪ್ಪಣ್ಣಗಳ ಗುಡಿಸಲಲ್ಲಿ, ಅಪ್ಪಣ್ಣಗಳ ಗುಡಿಸಲಲ್ಲಿ ಮತ್ತೆ ಹುಟ್ಟಿಸು ಈ ನೆಲದಲ್ಲಿ ಕನ್ನಡ ತಾಯಿಯ ಮಡಿಲಲ್ಲಿ. ದೊರೆಯಾಗಿ ಬೇಡ ಮರವಾಗಿ ನನ್ನ ಹುಟ್ಟಿಸು, ಹರನಾಗಿ ಬೇಡ ಕರುವಾಗಿ ನನ್ನ ಹುಟ್ಟಿಸು. ದೊರೆಯಾಗಿ ಬೇಡ ಮರವಾಗಿ ನನ್ನ ಹುಟ್ಟಿಸು, ಹರನಾಗಿ ಬೇಡ ಕರುವಾಗಿ ನನ್ನ ಹುಟ್ಟಿಸು. ಶ್ರೇಷ್ಠನಾಗಿ ಬೇಡ ಸಗಣಿಯಾಗಿ ಹುಟ್ಟಿಸು, ಶ್ರೇಷ್ಠನಾಗಿ ಬೇಡ ಸಗಣಿಯಾಗಿ ಹುಟ್ಟಿಸು. ಸ್ವಾಮಿ ನೀನು ರಕ್ಷಿಸು, ಸ್ವಾಮಿ ನೀನು ರಕ್ಷಿಸು. ದಡಗೆ ನನ್ನ ಮುಟ್ಟಿಸು, ದಡಗೆ ನನ್ನ ಮುಟ್ಟಿಸು, ದಡಗೆ ನನ್ನ ಮುಟ್ಟಿಸು. ಮತ್ತೆ ಹುಟ್ಟಿಸು ಈ ನೆಲದಲ್ಲಿ ಕನ್ನಡ ತಾಯಿಯ ಮಡಿಲಲ್ಲಿ, ಬಸವನ ಬಾಗೇವಾಡಿಯಲ್ಲಿ ಮತ್ತೆ ಹುಟ್ಟಿಸು ಈ ನೆಲದಲ್ಲಿ ಕನ್ನಡ ತಾಯಿಯ ಕಲಿಯಾಗಿ ಬೇಡ ಗಿಳಿಯಾಗಿ ನನ್ನ ಹುಟ್ಟಿಸು, ಸ್ವತ್ತಾಗಿ ಬೇಡ ಎತ್ತಾಗಿ ನನ್ನ ಹುಟ್ಟಿಸು. ಕಲಿಯಾಗಿ ಬೇಡ ಗಿಳಿಯಾಗಿ ನನ್ನ ಹುಟ್ಟಿಸು, ಸ್ವತ್ತಾಗಿ ಬೇಡ ಎತ್ತಾಗಿ ನನ್ನ ಹುಟ್ಟಿಸು. ಅಥಣೀಶ ಸ್ವಾಮಿ ಅಥಣೀಶ ಸ್ವಾಮಿ ನೀನು ನನ್ನ ರಕ್ಷಿಸು, ನಿನ್ನ ಪಾದದ ಆವುಗೆಯಾಗಿ
ನಿನ್ನ ಪಾದದ ಆವುಗೆಯಾಗಿ ದಡಗೆ ನನ್ನ ಮುಟ್ಟಿಸು, ದಡಗೆ ನನ್ನ ಮುಟ್ಟಿಸು, ದಡಗೆ ನನ್ನ ಮುಟ್ಟಿಸು. ಮತ್ತೆ ಹುಟ್ಟಿಸು ಈ ನೆಲದಲ್ಲಿ ಬಸವನ ಬಾಗೇವಾಡಿಯಲ್ಲಿ ಪುಣ್ಯದ ನೆಲದ ನಾಡಿನಲ್ಲಿ. ಮತ್ತೆ ಹುಟ್ಟಿಸು ಈ ನೆಲದಲ್ಲಿ ಆ ಕನ್ನಡ ತಾಯಿಯ ಮಡಿಲಲ್ಲಿ, ಕನ್ನಡ ತಾಯಿಯ ಮಡಿಲಲ್ಲಿ, ಕನ್ನಡ ತಾಯಿಯ ಮಡಿಲಲ್ಲಿ. ದೊರೆಯಾಗಿ ಬೇಡ ಮರುವಾಗಿ ನನ್ನ ಹುಟ್ಟಿಸು, ಹರನಾಗಿ ಬೇಡ ಶರಣನಾಗಿ ನನ್ನನ್ನು ಹುಟ್ಟಿಸು. ಅಮ್ಮ ಶ್ರೇಷ್ಠನಾಗಿ ಬೇಡ ಸೆಗಣಿಯಾಗಿ ಹುಟ್ಟಿಸು. ಯಾಕೆ ಸೆಗಣಿ ಅಂದ್ರ ಇಟ್ಟರೆ ಬೆರಣಿಯಾದೆ, ತಟ್ಟಿದರೆ ಕುರುಳಾದೆ, ತೊಟ್ಟದೆ ಹಾಕದಿರೆ ಮೇಲು ಗೊಬ್ಬರವಾದೆ, ಸುಟ್ಟರೆ ನೊಸಲಿಗೆ ವಿಭೂತಿ ಆಗ್ತೀನಿ ನಾನು, ನನ್ನ ಸೆಗಣಿಯನ್ನಾಗಿ ಮಾಡು. ಕೊನೆಗೆ ನಿನ್ನ ಪಾದಕ್ಕೆ ನನ್ನ ಮುಟ್ಸು, ನಿನ್ನ ಪಾದಕ್ಕೆ ನನ್ನ ಮುಟ್ಸು. ಶ್ರೇಷ್ಠನಾಗಿ ಬೇಡ ಎತ್ತಾಗಿ ಹುಟ್ಟಿಸು ನನ್ನನ್ನ, ತೊತ್ತಾಗಿ ಬೇಡ ಎತ್ತಾಗಿ ಹುಟ್ಟಿಸು. ಕಲಿಯಾಗಿ ಬೇಡ ಗಿಳಿಯಾಗಿ ಹುಟ್ಟಿಸು. ಮತ್ತೊಂದು ಜನ್ಮ ಇರೋದಾದ್ರೆ ಪಂಪ ಹೇಳ್ತಾನೆ, ನನ್ನ ಬನವಾಸಿಯಲ್ಲಿ ಹುಟ್ಟಿಸು. ಬನವಾಸಿಯ ಮರಿ ದುಂಬಿಗಳ ಕೋಗಿಲೆಯ ಬೃಂದಾವನದ ನಾಡಿನಲ್ಲಿ ಹುಟ್ಟಿಸುವಂತ ಪಂಪ ಹೇಳ್ತಾನೆ. ನಾನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡದ್ದು, ಮತ್ತೆ ಇನ್ನೊಂದು ಜನ್ಮ ಇರೋದಾದ್ರೆ ನಾನು ಮತ್ತೆಲ್ಲಿ ಹುಟ್ಟಿಸ್ಬೇಡ, ಬಸವನ ಬಾಗೇವಾಡಿಯ ನಾಡಿನ ಕನ್ನಡದ ಪುಣ್ಯದ ನೆಲದಲ್ಲಿ ಹುಟ್ಟಿಸುವಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ನಿನ್ನ ದಡಕ್ಕೆ ನಾನು ಮುಟ್ಟಿಸು, ದಡಕ್ಕೆ ತಂದು ಬಿಡು. ನಾವು ನಡು ಬಿದ್ದು ಹೋಗ್ಬಿಡ್ತೀವಿ, ನಡು ಎಲ್ಲೆಲ್ಲೋ ಏನೇನೋ ಆಗ್ಬಿಡ್ತೀವಲ್ಲ. ಆ ಕಾರಣಕ್ಕಾಗಿ ಇಂಥದ್ದೇ ಪುಣ್ಯದ ಪ್ರಾರ್ಥನೆಯ ಫಲವಾಗಿ ಮಹಾತಾಯಿ ನಂದೀಶನಲ್ಲಿ ವ್ರತವನ್ನು ಮಾಡಿದ್ದಾಳೆ, ಪ್ರಾರ್ಥನೆಯನ್ನು ಮಾಡಿದ್ದಾಳೆ. ಫಲ ಸಿದ್ಧಿಸಿದೆ, ಪುಣ್ಯ ಹಣ್ಣಾಗಿದೆ, ವರ ಕೂಡಿ ಬಂದಿದೆ, ಯೋಗ ಕೂಡಿ ಬಂದಿದೆ. ಆ ಎಲ್ಲ ಯೋಗಗಳು ಕಣ್ತುಂಬಿ ಕೂಡಿ ಬಂದಾಗ ಆ ಮಿಂಚಿನ ಬೆಳಕು ಆ ತಾಯಿಯಲ್ಲಿ. ನವಮಾಸಗಳು ತುಂಬಿದ್ದಾವೆ. ತಾಯಿ ಶ್ರೇಷ್ಠವಾದ ಮಗುವಿಗೆ ಜನ್ಮ ನೀಡಬೇಕು ಅನ್ನೋ ಸಂದರ್ಭದಲ್ಲಿ ಇದೇ ಬಾಗೇವಾಡಿಯ ಅಗ್ರಹಾರದ ಆ ಬೀದಿಯಲ್ಲಿ ಒಂದು ಘಟನೆ ನೆರವೇರ್ತದೆ. ವಿಪ್ರರು, ಕೆಳವರ್ಗದವರು, ಆ ವ್ಯವಸ್ಥೆ ನಿರಂತರವಾಗಿ ಇತ್ತೇ ಇತ್ತು, ತಮಗೆಲ್ಲ ಗೊತ್ತಿರುವಂತಹದ್ದೇ. ಈ ಅಗ್ರಹಾರದ ಮನೆಯ ಮುಂದೆ, ಆಚಾರ್ಯರ ಮನೆಯ ಮುಂದೆ ಒಂದು ನಾಯಿ ಸತ್ತು ಬಿದ್ದಿತ್ತು. ಅದನ್ನ ತೆಗೆದುಕೊಂಡು ಹೋಗಲಿಕ್ಕೆ ಕೇರಿಯ ಕೇತನಿಗೆ ಹೇಳಿದ್ರು ಸಂದೇಶ. ಕೇರಿಯ ಕೇತ ಈ ಅಗ್ರಹಾರಕ್ಕೆ ಬಂದಿದ್ದ, ಬಾಗೇವಾಡಿಯ ಅಗ್ರಹಾರಕ್ಕೆ ಬರಬೇಕು, ಇನ್ನೇನು ತೆಗೆದುಕೊಂಡು ಹೋಗಬೇಕನ್ನೋದ್ರೊಳಗ ಕಿವಿಗೆ ಏನು ಬಿತ್ತಂದ್ರ, ಅಗ್ನಿಶ್ಚ ಮೇ ಘರ್ಮಶ್ಚ ಮೇ ಅರ್ಕಶ್ಚ ಮೇ ಸೂರ್ಯಶ್ಚ ಮೇ ಪ್ರಾಣಶ್ಚ ಮೇ ಅಶ್ವಮೇಧಶ್ಚ ಮೇ ಪೃಥ್ವೀಚ ಮೇ ಅಂತರಿಕ್ಷಂಚ ಮೇ. ಹೀಗೆ ಏನೋ ವೇದಗಳು, ಮಾತುಗಳು, ಸ್ಮರಣೆಗಳು, ಮಂತ್ರಗಳು, ಸಂಸ್ಕೃತ ಶ್ಲೋಕಗಳು. ಅವನಿಗೆ ಹೊಸಾದು, ಕೇತನಿಗೆಲ್ಲ ಇದೆಲ್ಲ ಹೊಸಾದು. ಕೇರಿಯ ಕೇತನಿಗೆ ಇದೆಲ್ಲ ಹೊಸಾದು ಹೊಸಾದು ಹೊಸಾದು. ಬೆಂಕಿಯ ಮಹಾ ಜ್ವಾಲೆ ಕಾಣ್ತಾ ಇದೆ, ಮಂತ್ರ ಹೇಳಕತ್ಯಾರ, ಜನ ಎಲ್ಲ ಕೂಡ್ಯಾರ. ಇಷ್ಟೆಲ್ಲ ನಡೀತಿರುವಾಗ ಅದನ್ನ ಕದ್ದು ಕೇತ ನೋಡ್ತಾ ಇದ್ದ. ಏನು ಪದ್ಧತಿ ಇತ್ತಂದ್ರೆ, ಕೆಳವರ್ಗದವರು ಮಂತ್ರವನ್ನ ಕೇಳೋ ಹಾಗಿಲ್ಲ. ಕೇಳಿದ್ರ ಕಾಸಿದ ಸೀಸನ್ನ ಸುರಿಬೇಕು ಅಂಥವರ ಕಿವಿಯಲ್ಲಿ, ಕಣ್ಣು ಕೀಳಿಸ್ಬೇಕು ಅಂಥವರ ವ್ಯವಸ್ಥೆಯಲ್ಲಿ. ಇದು ಸಂಪ್ರದಾಯ ವ್ಯವಸ್ಥೆ ಇತ್ತು ಅವಾಗೆಲ್ಲ. ಆದ್ರೂ ಅವನಿಗೆ ಯಾವ ಅರಿವಿಲ್ಲದೇನೆ ನೋಡ್ತಾ ಇದ್ದ. ಇದೆಲ್ಲ ನಡೆಯುವ ಸಂದರ್ಭದಲ್ಲಿಯೇ ಆ ಶ್ರೇಷ್ಠ ಮನೆತನದ ಒಬ್ಬ ಓರ್ವರ ಪೂಜಾರಿ ಹೊರಗೆ ಬಂದು ನೋಡಿದ.
ಕೇತ ಇದನ್ನೆಲ್ಲ ನೋಡ್ತಾ ಇದ್ದಾನೆ ಅಂತ ಒಳಗೆ ಬಂದ ಪೂಜಾರಿಗಳಿಗೆ, ಮನೆ ಒಡೆಯರಿಗೆ, ನರಸಿಂಹ ಭಟ್ಟರಿಗೆ ಎಲ್ಲ ಹೇಳಿದ್ರಿ ಇದನ್ನು. ಗುಬುಲು 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 ಎದ್ದಿತ್ತು ನೋಡ್ರಿ ಜನ. ಬರಬೇಕಾಗಿದ್ದು ಬಂದು ತಗೊಂಡು ಬೇಗ ಹೋಗಬೇಕಾಗಿತ್ತು, ತಡ ಮಾಡಿ ನಿಂತು ನಮ್ಮ ಮಂತ್ರ ಕೇಳ್ತಾ ಇದ್ದಾನೆ ಇವ ಕೇತ. ಇದು ಅನಾಚಾರ 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 ಅಂತ ದೊಂಬೆ ಎಬ್ಬಿಸ್ಬಿಟ್ರು. ನೋಡ್ರಿ ಎಂತ ಘಟನೆಗಳಿದ್ದು. ಮಾದರಸರಿಗೆ, ಮಂಡಿಗೆ ಮಾದಿರಾಜರಿಗೆ, ಮಾದರಸರಿಗೆ ಸುದ್ದಿ ತಿಳಿತು. ಎಲ್ಲರೂ ಹೋಗಿ ಕೇಳ್ಕೊಂಡ್ರು, ನೀವು ಶಿಕ್ಷೆ ವಿಧಿಸಬೇಕು ಇವನಿಗೆ. ಆಗಲಿ ಶಿಕ್ಷೆ ವಿಧಿಸೋಣ. ಪಂಚಾಯಿತಿ ಕೂಡಿತು. ಕಟ್ಟಿ ಮೇಲೆ ಅವ್ರು ಕುಂತಾರ, ಕೇತನನ್ನ ನಿಲ್ಲಿಸ್ಯಾರ, ಜನ ಎಲ್ಲ ನಿಂತಾರ. ಅನಾಚಾರ ಕೆಲಸ ಮಾಡಿದ್ದಾನೆ, ಸಂಸ್ಕೃತ ಮಂತ್ರ ಕೇಳಿದ್ದಾನೆ, ಉಳ್ಳವರ ದಾರಿಯಲ್ಲಿ ಬಂದಿದ್ದಾನೆ, ಮಡಿವಂತರ ದಾರಿಯಲ್ಲಿ ನಿಂತಾನ, ಮನೆ ಮುಂದೆ ಹೊರಸಲ ತುಳಿದಾನ. ನೋಡ್ರಿ ಎಂಥದ್ದಿತ್ತು ಸಮಾಜ, ಮನುಕುಲ ಸಮಾಜ. ಇನ್ನೇನು ಮಂಡಿಗೆ ಮಾದಿರಾಜರು ತಮ್ಮ ನಿಲುವನ್ನ, ತಮ್ಮ ಅಂತಿಮ ತೀರ್ಪನ್ನ ಹೇಳಬೇಕನ್ನೋದ್ರೊಳಗ ಅಲ್ಲೊಂದು ಸಂದೇಶ ಹೊತ್ತು ವ್ಯಕ್ತಿ ಬರ್ತಾ ಇದ್ದಾನೆ. ಅಪ್ಪವರೇ 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 ಅಪ್ಪವರೇ, ಯಾಕಮ್ಮ ಏನಾಯ್ತು ನೋಡಿ, ಒಂದು ಸಂದೇಶ ಕಳಿಸ್ಯಾರ ಅಂತಂದು ಲೆಕ್ಕಣಿಕೆ ತಗೊಂಡು ಬಂದ. ಲೆಕ್ಕಣಿಕೆ ತಗೊಂಡು ಬರೋದ್ರೊಳಗ ಓದ್ತಾರೆ, ಆನಂದ ತುಂಬಿಲರಾಗಿ. ಅವ್ರಿಗೆ ಆನಂದ ಆಯ್ತು. ಏನ್ ಆನಂದ ಅಂದ್ರ, ಮಾದರಸ ಮಾದಲ ಅಂಬಿಕೆಯ ಪುಣ್ಯದ ಗರ್ಭದಲ್ಲಿ, ಆ ಮಹಾತಾಯಿಯ ಗರ್ಭದಲ್ಲಿ ಮಹಾಗುರುವಿನ ಜನನಾಗ್ಯದ, ಗಂಡು ಮಗುವಿನ ಜನನಾಗ್ಯದ ಅಂತೇಳಿ ಸಂದೇಶ ಬಂತು. ಆನಂದ ಆಯ್ತು, ಆನಂದ ಆಯ್ತು ಅವರಿಗೆ. ಅವಾಗ ಮಾದರಸರಂತಾರೆ, ಮಂಡಿಗೆ ಮಾದಿರಾಜರಂತಾರೆ, ಸಂದೇಶ ಪುಣ್ಯದ ಸಂದೇಶವನ್ನ ಹೊತ್ತು ನನ್ನ ಮಗ ಭುವಿಗೆ ಬಂದಿದ್ದಾನೆ, ನನ್ನ ಮಗ ಕರುನಾಡಿಗೆ ಬಂದಿದ್ದಾನೆ, ನನ್ನ ಮಗ ವಿಶ್ವವನ್ನು ಬೆಳಗೋದಕ್ಕಾಗಿ ಬಂದಿದ್ದಾನೆ. ಇಂಥ ಶುಭ ಪ್ರಸಂಗದಲ್ಲಿ ನಾನು ಶಿಕ್ಷೆಯನ್ನು ವಿಧಿಸಲಾರೆ, ನಾನು ಶಿಕ್ಷೆಯನ್ನು ವಿಧಿಸಲಾರೆ, ನಾನು ಕೆಟ್ಟದ್ದನ್ನು ನುಡಿಯಲಾರೆ, ಕೆಟ್ಟದ್ದನ್ನು ಹೇಳಲಾರೆ. ಕೇತನಿಗೆ ಹೇಳ್ತಾರೆ, ಇನ್ನು ಮುಂದೆ ಆ ಥರ ಮಾಡಬೇಡ. ಎಲ್ಲರಿಗೆ ತಿಳಿಸಿ ಹೇಳ್ತಾರೆ, ಊರಿನ ದಂಡನಾಯಕ ಅವರು, ಇದನ್ನು ಬಿಟ್ಟು ಬಿಡ್ರಿ ಇಲ್ಲಿಗೆ. ಇದನ್ನ ನಾವು ಏನ್ ತಿಳಿಬೇಕು ಅಂದ್ರೆ, ನಮ್ಮಪ್ಪ ಬಸವಣ್ಣ ಭೂಮಿಗೆ ಹುಟ್ಟುತ್ತಾ ಇದ್ದಂಗನ ದೀನರ, ದಲಿತರ, ದುರ್ಬಲರ ಶಿಕ್ಷೆಯ ನೋವನ್ನ ಕಳೆದಿರುವಂತ ವಿಶ್ವದ ಮಹಾನ್ ದಾರ್ಶನಿಕ ಪುರುಷ ನಮ್ಮಪ್ಪ ಬಸವಣ್ಣ ಅನ್ನೋದನ್ನ ನೀವೆಲ್ಲ ತಿಳ್ಕೊಳ್ಬೇಕಾಗ್ತದೆ ಈ ಘಟನೆಗಳ ಮೂಲಕ. ತಾವೊಬ್ಬರೇ ಹುಟ್ಟಿ ಬಂದು ತಾವೊಬ್ಬರೇ ಬೆಳಗಲಿಲ್ಲ. ನೊಂದವರ ನೋವನ್ನ ನೋಯದವನೆತ್ತಬಲ್ಲನಯ್ಯ. ತಮ್ಮ ನೋವನ್ನ ಕಳೆಯೋದಕ್ಕಷ್ಟೇ ಅಲ್ಲ, ಜಗತ್ತಿನ ನೋವನ್ನ ಕಳೆಯೋದಕ್ಕಾಗಿ ಹುಟ್ಟಿ ಬಂದಿರುವಂತವರು ಅಪ್ಪ ಬಸವಣ್ಣನವರು. ಜನನಾಗ್ತದೆ. ಪುಣ್ಯದ ಫಲವಾಗಿ ಅವರ ಮಹಾ ಆಗಮನ ಎಲ್ಲರಿಗೂ ಸಂತೋಷ, ಸಂಭ್ರಮ, ಆನಂದವನ್ನು ತರ್ತದೆ. ಎಂಥ ಶರಣ ದಾಂಪತ್ಯ, ಎಂಥ ಅನುರೂಪವಾದ ಜೀವನದ ಬೆಳಗು ಅಂದ್ರೆ, 1105ರಲ್ಲಿ ಇಂಗಳೇಶ್ವರ ಬಾಗೇವಾಡಿಯ ಪುಣ್ಯದ ಈ ನೆಲದೊಳಗೆ ಬಾಗೇವಾಡಿಯಲ್ಲಿ ಗುರುಗಳು ಜನನಾಗ್ತದೆ. ಸಮುದ್ರದ ಸಿಂಪಿಯಲ್ಲಿ ಅಮೂಲ್ಯ ಮುತ್ತು ಹುಟ್ಟಿದಂತೆ, ಸರೋವರದಲ್ಲಿ ಕಮಲ ವಿಕಸಿತವಾದಂತೆ, ಮಲಯ ಮಾರುತದಿಂದ ಸುಗಂಧ ಸೂಸಿದಂತೆ, ಕೇತಕಿ ಪುಷ್ಪದಿಂದ ಪರಿಮಳ ವಿಕಸಿತವಾದಂತೆ, ಶಶಿಯಿಂದ ಸಾಂದ್ರದ ಬೆಳಗು ಹೊಮ್ಮಿದಂತೆ ಕಾರಣಿಕ ಜನನವಾಯಿತು, ಕಾರಣಿಕ ಜನನವಾಯಿತು. ಕುಂಚದಲ್ಲಿ ಕಲೆಯಾಗಿ ಅರಳುವಂತೆ, ಉಳಿಯಲ್ಲಿ ಮೂರ್ತಿಯಾಗಿ ಹೊಳೆವಂತೆ, ತಂತಿಯಲ್ಲಿ ನಾದವಾಗಿ ಒಮ್ಮುವಂತೆ, ಎನ್ನಂತರಂಗ ಅರಮನೆಯಲ್ಲಿ ಅರಿವಾಗಿ ಅಲಂಕರಿಸು ಬಸವೇಶ ಯುಗ ಪುರುಷ, ಬಸವೇಶ ಯುಗ ಪುರುಷ, ಬಸವೇಶ ಬಸವೇಶ
ಬಸವೇಶ ಬಸವೇಶ. ಮಹಾ ಮಗುವಿನ ಜನನವೇನಾಗಿದೆ, ಅದರ ಕಣ್ಣು ತಗಿಲಿಲ್ಲ. ಆಗ ತಾನೇ ಶಿವನವತಾರವಾಗಿರುವಂಥ ಸಂಗಮೇಶ್ವರ ಮಹಾ ಗುರುಗಳು ಆ ಮನೆಗೆ ಆಗಮಿಸಿ ಮಗುವಿಗೆ ಭಸ್ಮಧಾರಣೆಯನ್ನು ಮಾಡಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶಿವಮಂತ್ರವನ್ನ ನೆನೀತಾ ಮಗುವಿಗೆ ಆಶೀರ್ವಾದ ಮಾಡಿದ್ದಾರೆ. ಬೆಳಗುವ ಕಂಗಳನ್ನು ತೆಗೆದು ಬಸವ ಬೆಳಗ್ತಾ ಇದ್ದಾನೆ. ಆ ಗುರುಗಳೇ ಬಸವಣ್ಣ, ಬಸವರಸ, ಬಸವ 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 ಎಂದು ನಾಮಕರಣ ಮಾಡಿದ್ದಾರೆ. ಬಾಲ ಲೀಲೆಗಳನ್ನು ಆಡ್ತಾ ಬೆಳೀತಾ ಬಸವಣ್ಣ ಈ ಜಗದ ಬೆಳಗ್ಗೆ ಚೈತನ್ಯವಾಗಿ ಬೆಳೆದು ಬಂದಿದ್ದಾನೆ. ಅಂತ ತಂದೆ ತಾಯಿಗಳು ಅವನ ಸಣ್ಣ ಸಣ್ಣ ಘಟನೆಗಳನ್ನು, ಮಾಡುವ ಕಾರ್ಯಗಳನ್ನು, ಬೆಳೆಯುವ ರೀತಿಗಳನ್ನು ಕಂಡು ಸಂತೋಷಪಟ್ಟಿದ್ದಾರೆ. ಆ ಮಗುವಿನಲ್ಲಿ ಎಂತಹ ಅದ್ಭುತವಾದ ಚೈತನ್ಯ, ಆ ಮಗುವಿನಲ್ಲಿ ಎಂತಹ ಧೀರೋದಾತ್ತ ಬೆಳಗಿನ ಮಹಾ ಬೆಳಗು. ಅದನ್ನು ಕಂಡ ತಂದೆ ತಾಯಿಗಳು ನಮ್ಮ ಮಗ ಸಾಮಾನ್ಯವಾದವನೇನಲ್ಲ, ನಮ್ಮ ಮಗ ಆ ಶಿವನ ಮಹಾ ಬೆಳಗಾಗೇ ಹುಟ್ಟಿ ಬಂದಿದ್ದಾನೆ ಬಸವೇಶ ಅಂಥೇಳಿ ಧನ್ಯತೆ ಅವರಿಗೆ. ಗುರುಕುಲದಲ್ಲಿ ಓಂ ಪ್ರಣವಃ ಪರಶಿವಾಯ ನಮಃ, ಓಂ ಶಿವಚೈತನ್ಯಾಯ ನಮಃ, ಓಂ ಶಿವದೇವ ಗುರುವೇ ನಮಃ. ಶಿವ ಸಂಸ್ಕೃತಿಯ ಮೂಲ ಆಧಾರದ ಮಂತ್ರಗಳನ್ನು ಕಲಿತಾ 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 ಬಸವಣ್ಣ ಬೆಳೀತಾ ಇದ್ದಾನೆ. ಹೆಜ್ಜೆಯನ್ನ ಇಡ್ತಾ ಇದ್ದಾನೆ, ನುಡಿಯನ್ನ ನುಡಿತಾ ಇದ್ದಾನೆ. ಆ ಪ್ರಣವದ ನಾದದ ಬೆಳಗಿನೊಂದಿಗೆ ಓಂ ಅಂದ್ರೆ ಅ ಊಮ ಸೇರಿ ಓಂ ಆಗೋದು. ಓಂ ಅಂದ್ರೆ ನಿರಾಕಾರ ಚೈತನ್ಯವೇ ನಾನಾಗುವಂತಹದ್ದು. ಯಾಕೆ ಈ ಮಾತು ನಿಮಗೆಲ್ಲ ಮುಖ್ಯ ಧ್ಯೇಯವನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಜಗತ್ತನ್ನ ಬೆಳಗಬೇಕಾದ್ರೆ, ನಾಡನ್ನ ಬೆಳಗಬೇಕಾದ್ರೆ ತಂದೆ ತಾಯಿಗಳಲ್ಲಿ ನಾನು ಕೇಳ್ಕೊಳ್ತೇನೆ, ನಿಮ್ಮ ಪುಣ್ಯ ಭಾಳ ಚಲೋ ಬೇಕು ನೋಡ್ರಿ ಅವ್ವ, ನಿಮ್ಮ ಪುಣ್ಯ ಭಾಳ ಚಲೋ ಬೇಕು ನೋಡ್ರಿ ಅವ್ವ, ನಿಮ್ಮ ತ್ಯಾಗ ಭಾಳ ಚಲೋ ಬೇಕು ನೋಡ್ರಿ ಅವ್ವ. ನಮ್ಮ ಬದುಕಿನೊಳಗೆ, ನನ್ನ ಬದುಕಿನೊಳಗೆ 6 ಜನ ಹೆಣ್ಮಕ್ಳು ನಮಗೂ ತಾಕಂದಿರು. ಗಂಡ ಅಡಿಬೇಕಂತ ಅವ್ರು ಆಸೆ ಪಟ್ಟರು, ಸ್ವಾಮಿಗಳಿಗೆ ಬೇಡ್ಕೊಂಡ್ರು. ಆದ್ರೆ ಆ 6 ಹೆಣ್ಮಕ್ಳದಾರಂತ ನಮ್ಮ ಮನ್ಯಾಗ ನಮ್ಮ ತಂದೆ ತಾಯಿ ನಮ್ಮನ್ನ ಇಟ್ಕೊಳ್ಳಿಲ್ಲ. ನಮ್ಮ ಗುರುಗಳಿಗೆ ಬೇಡಿವಿ ಅಂದ್ರೆ ಅವ್ರು ಒಪ್ಪಿಗೆ ಕೇಳ್ಯಾರಂದ್ರೆ ಅವ್ರಿಗೆ ಕೊಡ್ಬೇಕಂತ ಸ್ವಾಮಿಗಳು ಮಠಕ್ಕೆ ಕೊಟ್ಟರು. ಅವ್ರು ತಂದೆ ತಾಯಿಗಳು ನೋಡ್ರಿ, ನಮ್ಮ ಮಗ ನಮಗೆ ಇರಲಿ, ಪಿಂಟು ನಮಗೆ ಇರಲಿ, ಗುಂಡು ನಮಗೆ ಇರಲಿ, ಎಟ್ಟದವ್ರಿ 4 ಅದಾವ್ ನಮಗೆ ಇರಲಿ, ಇದ್ರ ಇರುವ ತಕ್ಕ ಎಟ್ಟು ಕಾಡು ಬೇಡು ಮಕ್ಕಳು ನಮಗೆ ನೋಡಿರ್ಬೇಕ್ರೆ ನೀವೆಲ್ಲ ಇಷ್ಟೆಲ್ಲ ಮಾಡಿ ಹಡಿತೀರಿ, ಅವು ನಿಮ್ಮನ್ನ ಕಾಡಕತ್ಯಾವ. ಅವು ಯಾವ ಮಕ್ಕಳು ಸರಿಯಾಗಿ ತಂದೆ ತಾಯಿಗಳನ್ನು ನೋಡ್ಕೋತಾ ಇಲ್ಲ, ಅದ್ರ ಬಗ್ಗೆ ಅರಿವಿಲ್ಲ, ಅವರಿಗೆ ಲಕ್ಷಣ ಇಲ್ಲ. ಮಕ್ಕಳಿಂದನೇ ಹೆಚ್ಚು ತ್ರಾಸ ನಡೆದತ್ರಿ. ಎಲ್ಲೋ ಅಲ್ಲೂ ಇಲ್ಲಿ ಕೆಲವು ಜನ ಅದಾರ, ಅವ್ರನ್ನೆಲ್ಲ ಮುದ್ದು ಮಾಡೋದ್ರಿ, ಸಾಕುವುದು, ಅವ್ರು ಹೆಜ್ಜೆ ಇಡುವಾಗ ಸಂತೋಷ ಪಡೋದು, ನೀವು ಅವರು ದೊಡ್ಡವರಾದ್ಮೇಲೆ ಸಂತೋಷ ಪಡೋದು. ಮಾರ್ಕ್ಸ್ ಕಾರ್ಡ್ ತಂದಾಗೆಲ್ಲ ನಾನಾ ಕಲ್ತೀನಿ ಅನ್ನುವಷ್ಟು ಮಟ್ಟಿಗೆ ಅವು ಹಂಬಲ. ಅವು ಬಿದ್ದಾಗೆಲ್ಲ ಸಂತೋಷ, ಎದ್ದಾಗೆಲ್ಲ ಸಂತೋಷ, ಬಟ್ಟಿ ತೊಡಸೋದು ಎಲ್ಲ ಮಾಡೋದು. ದೊಡ್ಡವ್ರು ಆದ್ರ ಅನ್ನೋದ್ರಾಗ ಅವ್ರ ಪರಕ ಬೇರೆ, ಅವ್ರ ರೀತಿನ ಬೇರೆ, ಅವ್ರ ರಿವಾಜ ಬೇರೆ, ಅವ್ರು ಇರುವುದ ಬೇರೆ. ನಿನಗೇನು ತಿಳಿತೆ ಸುಮ್ಕೊಂಡ್ರು, ನಿನಗೇನು ತಿಳಿತೆ ಅಂತಾರಿಲ್ರಿ. ಇಲ್ಲೇನು ಅಂತಾರೆ, ಇಲ್ಲ ಅನ್ನಂಗಿಲ್ಲ, ಬಹುಶಃ ಇಲ್ಲೇ ಅನ್ನಂಗಿಲ್ಲ, ಇಲ್ಲೇ ಕತ್ತಾರೆ. ಇಲ್ಲೆಲ್ಲ ಭಾಳ ಸಾಹೇಬಾಗಿದ್ದವ ಯವ್ವ, ಅವನು ಸಾಹೇಬಾಗಿದ್ದ, ದೊಡ್ಡ ಸಾಹೇಬ್ರಿ. ಆಕಿ ನೋಡ್ರಿ ವಯಸ್ಸು ಪಾಪ ಆಸೆ ಅದಕ್ಕೆ, ನನ್ನ ಮಗ ರಾಜು, ಯಾರು ಬಂದಾರ ರಾಜು, ಯಾರು ಬಂದಾರ ರಾಜು. ಮತ್ತು ಆಫೀಸರ್ ಅನ್ನೋಟಿಗೆ ಮಂದಿ ಬರೋದರಿ, ಅವು ಎಲ್ಲ ಹಂಗೆ ಕುಂತಾರೆ, ಆಫೀಸರ್ ಎಲ್ಲ ಕುಂತಾರ, ಅವು ಅದಾನ ಅಲ್ಲಿ ಬಾಗಿಲ್ದಾಗ ಕುಂತಾಳಕ್ಕೆ, ಮೂಲ್ಯಾಗ ಒಂದು ಕಡೆ ಸುಮ್ ಕುಂಡ್ರಾಕಿ ಆಕಿ. ಅವಾಗೆಲ್ಲ ಆತ ಜೀವನ ಮಾಡಿದ ದೊಡ್ಡದಾಕಿ. ಏನಂತ ಗೊತ್ತ ನಾವು, ಸುಮ್ಕೊಂಡ್ರೆ ನಿನಗೇನು ತಿಳಿತೈತಿ. ಅವಾಗ ಒಂದು ಮಾತಂತಾಳಾಕಿ, ಅಪ್ಪಿ ಯಾರೋ ಬಂದಾರಂತ ಹಂಬಲಿಸಿ ನಾನು ಕೇಳಿದ್ನಿ, ಏನ್ರೆ ಮಾಡೋದೈತನ, ನಾನು ಸೊಸಿ ಮಾಡಕತ್ತೇಳ, ನಾನು ಮಾಡ್ಬೇಕನ್ನೋ ನನ್ನ ಮಗನಿಗೆ ಚಲೋ ಆಗಲಿ ಅಂತ. ನನ್ನ ಮಗನ ನಂಬಿ ಬಂದಿರ್ತಾರ, ಕೆಟ್ಟದ್ದಾಗಬಾರ್ದು, ಚಲೋ ಆಗ್ಬೇಕಂತ ನನ್ನ ಹಂಬಲ. ಯಾರು ಬಂದಾರ ಸುಮ್ಕೊಂಡ್ರಂತಿ ಗಳಿಗೊಮ್ಮಿ ಒಂದು ಗೊತ್ತಿರ್ಲಿ ರಾಜ ಅಂದಕ್ಕಿ.
ಇಲ್ಲಿ ಎತ್ಕೊಂಡಿದ್ನಿ ರಾಜ ನಿನ್ನ ಬಂಗಾರ, ಇಲ್ಲಿ ಎತ್ಕೊಂಡಿದ್ನಿ, ಬಾಗಲ ಮುಂದೆ ನಿಂದಿರ್ತಿದ್ನಿ. ಯವ್ವ ಬಾಯಿ ಸತೆ ಬರ್ತಿದ್ದಿಲ್ಲೋ ಮಂಗ್ಯ, ನಿನಗೆ ಬಾಯೇ ಬಂದಿದ್ದಿಲ್ಲ ಅವಾಗ. ಹಿಂಗೆ ಮಾಡ್ತಿದ್ಲಿ ಯವ್ವ, ಏನು ಯವ್ವ ಹಿಂಗೆ ಕೈ ಮಾಡ್ತಿದ್ದ. ಅವಾಗ ಅವ ಏನು ಕೇಳ್ತಿದ್ದ ಅಂದ್ರೆ, ಏನಿದು ಏನಿದು ಅಂತ ಕೇಳ್ತಿದ್ದ. 10 ಸಲ ಅಲ್ಲ 1000 ಸಲ ಏ ಅಪ್ಪಿ ಅದಕ್ಕೆ ಕಾಗಿ ಅಂತಾರೋ, ಬಂಗಾರ ಇದಕ್ಕೆ ಕೋಗಿಲೆ ಅಂತಾರೋ, ಇದು ಹಸು ಅಂತ ಕರೀತಾರೋ, ಇದಕ್ಕೆ ನಾಯಿ ಅಂತ ಕರೀತಾರೋ, ಇದು ಇದಂತ ಕರೀತಾರ, ಇದು ಇದಂತ ಕರೀತಾರಂತ 1000 ಸಲ ಹೇಳಿ 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 ಈ ಜೀವನ ತೇದ ನಾನು ಕೊಟ್ಟಿನಿ ನಿನಗ. ಒಂದೇ ಒಂದು ಸಲ ಇವ್ರು ಯಾರು ಅಂತ ಕೇಳಿದ್ದಕ್ಕೆ ನಿನಗೆ ಸಿಟ್ಟು ಬಂತು. ನಾನು ನಿನ್ನ ತಿದ್ದಿ ತೀಡಿ ರೂಪಿಸಿನಿ ಅಂತೇಳಿ ನೀ ಸಾಯವಾಗಿ ಹೊರತು ಮ್ಯಾಲಿಂದ ಇಳಿದು ಸಾಯವಾಗಿಲ್ಲೋ ಮಗನ ಅಂತ ಹೇಳ್ತಾಳ ತಾಯಿ. ಎಂತ ವಿಚಿತ್ರ ಮಕ್ಕಳು ಹುಟ್ಟ್ಯಾರಂದ್ರ ರೀ ಜಗತ್ನಾಗ. ಬ್ಯಾಡಪ್ಪ ಅದ ಕತಿ ಒಳಗ ಹಿಂಗೆ ತ್ರಾಸ ಆಗ್ತತ್ರಿ. ಈ ಮಕ್ಕಳು ಮಾಡೋ ಪರಿಸ್ಥಿತಿ ನೋಡಿದ್ರ ಏನ್ರಿ ಅವ್ರ ಆಟ, ಏನು ಅವ್ರ ದೊಂಬರಾಟ, ಅವ್ರ ವ್ಯವಸ್ಥೆ ಏನು ಈಗಿನ ಹುಡುಗರು. ಯಾರು ನೋಡ್ಕೊಳಂಗಿಲ್ಲ. ಅಪ್ಪ ಒಬ್ಬ ನೋಡ್ಕೋಬೇಕಂತ, ಮಗ ಒಬ್ಬ ನೋಡ್ಕೋಬೇಕಂತ. ಅವನು ಬೇರೆ ನೋಡ್ಕೋತಾರ್ರಿ, ಅಪ್ಪನೊಬ್ರು ಬೇರೆ ನೋಡ್ಕೊಳ್ಳೋದ್ರಿ. ಇದು ಈ ಹೊಸಾದ್ ನಡ್ದೈತ್ರಿ. ಮೊನ್ನೆ ಒಬ್ಬ ಶ್ರೀಮಂತ ತೀರ್ಕೊಂಡ, ಕೋಟ್ಯಾಧೀಶ ಅಬ್ಜಾಧೀಶ, 3 ತಲೆಮಾರಕ್ಕೆ ಉಣುವಷ್ಟು ಎಲ್ಲ ಅನುಕೂಲ ರೀ. 4 ತಲೆಮಾರಕ್ಕೆ ಮಗ ಫಾರಿನ್ನಾಗ ಅದಾನ್ರಿ. ಮೆಸೇಜ್ ಕೊಟ್ರು ಹಿಂಗೆ ತೀರ್ಕೊಂಡಾರ್ರಿ, ಮತ್ತೆಲ್ಲ ಬರಬೇಕು ಅಂತ. ಈಗ ಏನು ಮಾಡಬೇಕು ಅಂದವ. ಇಲ್ಲ ಅದೆಲ್ಲ ಕಾರ್ಯ ಮಾಡಬೇಕಲ್ಲ, ಅವ್ರಿಗೆ ಅಂತಿಮ ಸಂಸ್ಕಾರ ನಡೆಸಬೇಕು. ನೋಡ್ರಿ ತಪ್ಪು ತಿಳ್ಕೊಬೇಡ್ರಿ, ಆನ್ಲೈನ್ಯಾಗ ನಿಮ್ಗೆ ಎಷ್ಟು ಬೇಕು ಹೇಳ್ರಿ, ದುಡ್ಡು ಕಳಿಸ್ತೀನಿ, ಆ ಕಾರ್ಯ ಮಾಡಿ ಮುಗಿಸ್ಬಿಡ್ರಿ ಅಂದವ. ಅಂತಿಮ ಸಂಸ್ಕಾರಕ್ಕೆ ಸತೆ ಮಕ್ಕಳು ಬರ್ತಾ ಇಲ್ಲ. ಅಂತಿಮ ಸಂಸ್ಕಾರಕ್ಕೆ ಸತೆ ಮಕ್ಕಳು ಬರ್ತಾ ಇಲ್ಲ. ಜೀವಕ್ಕೆ ಜೀವ ಕೊಟ್ಟಾರ, ಪ್ರಾಣಕ್ಕೆ ಪ್ರಾಣ ಕೊಟ್ಟಾರ, ಎಲ್ಲ ಅವರು ತಮ್ಮ ಬದುಕನ್ನ ಅರ್ಪಿಸ್ಯಾರ ಅಂತಂದ್ರು. ಆ ತಾಯಿ ಅಂತ ಒಡಲ್ರಿ, ತಾಯಿ ಅಂತ ಒಡಲು. ಅದು ಬೆಲೆ ಕಟ್ಟಾಕ ಸಾಧ್ಯ ಇಲ್ಲ, ಈ ಭೂಮಿ ಮೇಲೆ ಬೆಲೆ ಕಟ್ಟಾಕ ಸಾಧ್ಯ ಇಲ್ಲ. ತಮ್ಮ ದುಡ್ಡು ಕೊಟ್ರ ಬೇಕಾದ ಸಿಗುತ್ತದೆ ಈ ಭೂಮಿ ಮೇಲೆ. ಆ ಮಹಾ ತಾಯಿಯ ಋಣ ಎಂದು ತೀರ್ಸಕ್ ಸಾಧ್ಯ ಇಲ್ಲ. ಆಯಿಗೊಂದು ಅವ್ವಾಗೊಂದು ಆಸೆ ಇತ್ತು, ಅಪ್ಪಿ ಒಂದು ಆಸೆ ಇತ್ತು ಕಣೋ, ನನಗೆ ಯಾಕೋ ಕಾಶಿ ವಿಶ್ವನಾಥನ್ ನೋಡಂಗಾಗ್ಯದ, ಕಾಶಿ ವಿಶ್ವನಾಥನ್ ನೋಡಂಗಾಗ್ಯದ. ಯವ್ವ ಅದೇನು ದೊಡ್ಡದು ಅಂಥೇಳಿ ಆಗಿನ ಕಾಲದೊಳಗೆ ಒಂದು ಶ್ರವಣ ಕುಮಾರನ ಗತೆ ಅವನು ಬುಟ್ಟ್ಯಾಗಿ ಇಟ್ಕೊಂಡು ಅದ್ರೊಳಗೆ ಇಟ್ಕೊಂಡು ಇದ್ರೊಳಗೆ ಇಟ್ಕೊಂಡು ಹಂಗೂ ಹಿಂಗೂ ಮಾಡಿ ಕರ್ಕೊಂಡು ಕಾಶಿ ವಿಶ್ವನಾಥಕ್ಕೆ ಹೋದ. ಅವ್ವನ ಕಾಶಿ ವಿಶ್ವನಾಥನ ಮುಂದೆ ತೋರಿಸಿದ, ನೋಡಿದ, ಗೆದ್ನಿ, ಭಾಳ ಆನಂದ ಆತ್ ನನಗೆ ಅಂದವ. ಯವ್ವ ನೀ ಆಸೆ ಪಟ್ಟಿದ್ದಿ ಋಣ ತೀರ್ತ್ ನೋಡಿ ನಂದು ಇವತ್ತು ಅಂದ. ಹಂಗೂ ಹಿಂಗೂ ಮಾಡಿ ಕರ್ಕೊಂಡು ಹೋಗಿ ಮುಟ್ಟಿಸಿದ ಕಾಶಿ. ಋಣ ತೀರ್ತ್ ನೋಡ್ಯವ್ವ ನನಗೆ ಗೆದ್ದು ನೋಡು ಅಂದ. ಕಾಶಿ ವಿಶ್ವನಾಥನನ್ನು ನೋಡಿ ಅವು ನಗಾಕ್ ಚಾರು ಮಾಡಿದ್ಲು. ಯಾಕೆ ನಗತಿ ಅವ್ವ, ಯಾಕೆ ನಗತಿ ಅವ್ವ ಅಂತ ಕೇಳಿದ ಮಗ. ಏ ಮಗನ, ಋಣ ತೀರ್ತು ಅಂತ ನೀ ಸಂತೋಷ ಪಡಾಕತ್ತಿ, ನಿನಗೆ ಗೊತ್ತಿರ್ಲಿ ಬಂಗಾರ. ನೀನು ಬರುವಾಗ ನನಗ ಬಿಸಿಲ ಬಡಸ್ಕೋತ್ ಕರ್ಕೊಂಡು ಬಂದಿ. ಆ ಊರಿಂದ ಕಾಶಿಗೆ ಬರುವಾಗ ಗಾಳಿಯೊಳಗೆ ತಗೊಂಡು ಬಂದಿ, ಬಿಸಿಲಾಗ ತಗೊಂಡು ಬಂದಿ, ಮಳೆಯಾಗ ತಗೊಂಡು ಬಂದಿ, ಹಂಗೋ ಹಸಿವಿನಿಂದ ತಂದಿ. ನಾ ಏನು ನಿನಗೆ ಮಾತಾಡಿಲ್ಲ, ನನ್ನ ಮಗ ಅನ್ಕೋತ ಸುಮ್ಮ ಬಂದಿನಿ ನಾನು. ತಂದು ಇಳಿಸಿದ ಮ್ಯಾಲ ಋಣ ತೀರ್ತಂತಿ. ಏ ಬಂಗಾರ, 9 ತಿಂಗಳು ನಿನಗೆ ಗಾಳಿ ಬೆಳೆಸಿಲ್ಲ, ನಿನಗೆ ಮಳಿ ಬೆಳೆಸಿಲ್ಲ, ನಿನಗೆ ಬಿಸಿಲು ಸೋಂಕಿಸಿಲ್ಲ, ಏನು ಮಾಡಿದನ. 9 ತಿಂಗಳು ಹೊಟ್ಟೆಯಾಗಿ ಇಟ್ಕೊಂಡು ಜೋಪಾನ ಮಾಡಿ ಬಂಗಾರದಂಗ ನೀನು ತಯಾರು ಮಾಡಿ ಜಗತ್ತಿಗೆ ಕೊಟ್ಟಿನೋ, ಅದನ್ನು ಈ ಜನ್ಮ ಬಂದರೂ ತೀರ್ಸಕ್ ಸಾಧ್ಯ ಇಲ್ಲ ಆ ಋಣ. ಹಂಗ ನೀನು ಹೊರಗೆ ತಂದಿನೋ. ನಾನು ಗಾಬರಿ ಆದವ, ಅವನು ಅರಿವೇ ಇಲ್ಲ. ಅದಕ್ಕೆ ನಮ್ಮ ಯುವ ಜನಾಂಗಕ್ಕೆ, ನಮ್ಮ ನೂತನ ಜನಾಂಗಕ್ಕೆ, ನಮ್ಮ ಭಾವಿ ಭವಿಷ್ಯತ್ತಿನ ಯುವಕ ಯುವತಿಯರಿಗೆ ನಾನು ಹೇಳ್ತೀನಿ, ನೀವು ಸಾಫ್ಟ್ವೇರ್ ಆಗಿದ್ದೀರೋ, ಹಾರ್ಡ್ವೇರ್ ಆಗಿದ್ದೀರೋ, ನೀವು ವಿಪ್ರೋಗೆ ಹೋಗ್ತಿರೋ, ಇನ್ಯಾವುದೋ ಕಂಪ್ನಿಗೆ ಹೋಗ್ತಿರೋ, ಅದು ಯಾವುದು ನನಗೆ ಮುಖ್ಯ ಅಲ್ಲ. ನಿಮ್ಮ ಜೀವನದೊಳಗೆ, ನಿಮ್ಮ ಬದುಕಿನೊಳಗೆ, ನಿಮ್ಮ ಆದರ್ಶದೊಳಗೆ, ನಿಮ್ಮ ಹಣೆಯ ಮೇಲೆ, ನಿಮ್ಮ ತಲೆಯ ಮೇಲೆ, ನಿಮ್ಮ ಭಾವದ ಮೇಲೆ ಯಾವ ದೇವರು ಅದಾರೋ ಇಲ್ಲೋ ಗೊತ್ತಿಲ್ಲ, ಸಾಕಿ ಸಲಹಿ ಬೆಳೆಸಿರುವಂತ ತಂದೆ ತಾಯಿಗಳನ್ನೇ ದೇವರು ಅಂತ ತಿಳ್ಕೊಂಡ್ಬಿಡ್ರಿ. ನಿಮ್ಮ ಬಾಳಿನ ಭಾಗ್ಯದ ಅವತರಣಿಕೆ ಆಗ್ತದೆ. ಅಂತಹ ಭಾವವನ್ನು ಹೊಂದಿದವರೇ
ಬಸವಣ್ಣನವರು. ಅಂತಹ ದಿವ್ಯವನ್ನೇ ಹೊಂದಿದವರು ಬಸವಣ್ಣನವರು. ಮಾದರಸರಿಗೆ, ಮಾದಲಾಂಬಿಕೆಯರಿಗೆ, ತಾಯಿಯವರಿಗೆ, ಅವ್ವ ಅವರಿಗೆ, ಅಪ್ಪ ಅವರಿಗೆ ಶರಣುಗಳನ್ನು ಹೇಳಿ ತಮ್ಮ ದೈನಂದಿನ ಎಷ್ಟು ಶುದ್ಧ ಕಾಯಕದಲ್ಲಿ ಭಸ್ಮವನ್ನು ಲೇಪಿಸಿಕೊಳ್ಳೋದು, ಶಿವನವತಾರಿ ಆಗುವಂಥದ್ದು, ಆ ಪೂಜೆಯಲ್ಲಿಟ್ಟ ರುದ್ರಾಕ್ಷಿಯನ್ನು ತೊಡ್ಕೊಳ್ಳೋದು, ಶಿವನ ಆಕಾರವಾಗುವಂಥದ್ದು, ಬೆಳಿತಾನೆ 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 ಆ ಮಗುವಿನಲ್ಲಿ ವಿಶೇಷವಾದ ಘಟನೆ ನಡೆವೇರ್ತದೆ. ರೋಮಾಂಚನ ಆಗುವ ಘಟನೆಗಳ ನಡೆವೇರ್ತವೆ. ಆ ಘಟನೆಗಳೇ ಈ ಬದುಕಿನ ದಿವ್ಯತೆಯ ದಿಕ್ಕನ್ನು ಬದಲಿಸ್ತದೆ. ಹೌದಾ? ಹಂಗಾದ್ರೆ ಏನು ಘಟನೆಗಳವು? ಆ ಯಾವ ಘಟನೆಗಳು ಯಾವ ಮನಸ್ಸಿನ ಮೂಲೆಯಲ್ಲಿ ನಮಗೆ ಬೆಳಕನ್ನು ಚೆಲ್ತವೆ? ನೋಡ್ತೀರಿ, ಇವತ್ತಲ್ಲ ನಾಳೆ ಅನ್ನುವಂಥ ಮಾತನ್ನು ಹೇಳಿ ಆತ್ಮೀಯರೇ, ಇದು 10 ಬಾರಿ ನೀವು ಕೇಳಿದ್ರು ಕೂಡ 10 ಬಾರಿ ಕೇಳಿದ್ರು ಕೂಡ ಅಪ್ಪನ ಚರಿತೆಯನ್ನ ಮುತ್ತಾಗಿ ಮತ್ತೆ ನಾವು ಹೇಳಲೇಬೇಕು. ಕಾರಣ ಅಂದರೆ ಅದು ಮನುಕುಲದ ಚರಿತೆ. ಅಪ್ಪನ ಚರಿತೆ ಅದು ಮನುಕುಲದ ಚರಿತೆ. ಅದಕ್ಕಾಗಿ ಇದು ಸಂಸ್ಕೃತಿ ಅಂದರೆ ಎಲ್ಲವನ್ನ ಒಳಗೊಂಡು 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 ಶುರು ಆಗ್ತದೆ. ಇದೊಂಥರ ಹೆಣಕೋತ್ ಹೋಗಿ ಅಲ್ಲಿ ವಿಕಾಸ ಮಾಡಿದಂಗೆ. ಹೀಗಾಗಿ ಅಪ್ಪನ ಚರಿತೆಯನ್ನು ಹೇಳುವಾಗ ನಾನು ರೋಮಾಂಚನ ಆಗ್ತೀನಿ, ಭಾವುಕನಾಗ್ತೀನಿ, ಒಂಥರ ಏನೋ ಅನಿಸ್ಬಿಡ್ತದ, ನನಗೆ ಅದ್ಭುತ ವಿಸ್ಮಯ ಅನಿಸ್ಬಿಡುತ್ತದ. ನೀವು ಬಹಳ ಚರಿತ್ರೆ ಓದಿದ್ರೆ ಮಾತ್ರ ಗೊತ್ತಾಗುತ್ತೆ. ಅಂಥ ವಿಸ್ಮಯದ ಲೋಕದ ವಿಹಂಗಮ ನೋಟದಲ್ಲಿ ಅದು ಜಗದಗಲ ಮುಗಿದಗಲ ಹೆಂಗೆ ಹೇಳಿಸ್ತಾರೋ ಅಪ್ಪನ ಚರಿತ್ರೆನೂ ಅದು ಜಗದಗಲ ಮುಗಿದಗಲ ಅಂತ ನಾನು ಭಾವಿಸ್ಕೊಳ್ತಾ, ಇಂತಹ ಬೆಳಗಿನಲ್ಲಿ ಅನೇಕ ಜನ ಅಂತಹ ಚರಿತೆಯನ್ನು ಒಳಗೊಂಡ ಚರಿತೆ, ನಾನು ಕೂಡ ಮಹಾತ್ಮರ ಚರಿತಾಮೃತ ಅಂತ ಬರದೆ, ಅದು ಕೂಡ ಅದರಲ್ಲಿ ಅಪ್ಪನ ಚರಿತೆಯನ್ನು ಒಳಗೊಂಡು ಜಾಗತಿಕ ಮಹಾತ್ಮರ ಚರಿತೆ ಇದೆ, ಅದನ್ನು ತಮ್ಮ ಗಮನದಲ್ಲಿ ಇರಲಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ, ಈ ತಮಗೆ ಅನೇಕ ಸೂಚನೆಗಳು ಈಗಾಗಲೇ ಕೊಟ್ಟಿದ್ದೀವಿ. ಆ ಸೂಚನೆಗಳ ನಂತರದಲ್ಲಿ ನಾಳೆ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತೆ ಎಲ್ಲ